ಹರೇ ಕೃಷ್ಣ. ಸೊ 2ನೇ ಅಧ್ಯಾಯದಲ್ಲಿ ಅರ್ಜುನ ಒಪ್ಪಿಕೊಳ್ತಾನೆ ಅವನು ಸಮಸ್ಯೆಯಲ್ಲಿದ್ದಾನೆ ಅಂತ ಹೇಳಿ. ಹಾಗಾಗಿ ಅವನು ಅಲ್ಲಿಯವರೆಗೆ ಸಾಕ್ಯ ರಸದಲ್ಲಿರ್ತಾನೆ. ನಂತರದಲ್ಲಿ ದಾಸ್ಯ ರಸ ಅಂತ ಹೇಳಿದ್ರೆ ಭಗವಂತನ ಶಿಷ್ಯನಾಗ್ತಾನೆ ಅಂತೇಳಿ ನೋಡಿದ್ವಿ. ಶರಣಾಗತಿಗೆ ಯಾವುದೆಲ್ಲ ಮುಖ್ಯ ಅಂತೇಳಿ ನಾವು ನೋಡಿದ್ವಿ. ಅಂತ ಹೇಳಿದ್ರೆ ಯಾವುದು ಒಂದು ಕೃಷ್ಣ ಪ್ರಜ್ಞೆಗೆ ಫೇವರಬಲ್ ಆಗಿರುತ್ತೆ ಅದನ್ನ ನಾವು ಆಕ್ಸೆಪ್ಟ್ ಮಾಡುವಂಥದ್ದು, ಯಾವುದು ಅನ್ಫೇವರಬಲ್ ಆಗಿರುತ್ತೆ ಅದನ್ನ ರಿಜೆಕ್ಟ್ ಮಾಡುವಂಥದ್ದು. ಹಾಗೆ ನಮ್ಮಲ್ಲಿ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಇರ್ಬೇಕು ಅಂತ ಹೇಳಿದ್ರೆ ಕೃಷ್ಣ ನಮ್ಮನ್ನು ಕಾಪಾಡಿಯೇ ಕಾಪಾಡ್ತಾನೆ ಅಂತ ಹೇಳಿ. ಇದು ಭಕ್ತನಿಗೆ ಮತ್ತು ಅಭಕ್ತನಿಗಿರುವ ವ್ಯತ್ಯಾಸ. ಮತ್ತೆ ನಾವು ನೋಡಿದ್ವಿ ಶಬ್ದ ಪ್ರಮಾಣ, ಮತ್ತೆ ಇದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಮತ್ತೆ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಬಹಳ ಮುಖ್ಯವಾದದ್ದು ಅಂತ ಹೇಳಿ ತಿಳಿದುಕೊಂಡ್ವಿ. ಹಾಗೆ 3 ಸಾಕ್ಷಾತ್ಕಾರದ ಬಗ್ಗೆ ನೋಡಿದ್ವಿ. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮೇತಿ ಸಾಕ್ಷಾತ್ಕಾರ ಹಾಗೂ ಭಗವಾನ್ ಸಾಕ್ಷಾತ್ಕಾರ. ಹಾಗೂ ಮುಖ್ಯವಾದದ್ದು ನಾವು ನೋಡಿದ್ದೇನಂತ ಹೇಳಿದ್ರೆ ಗೀತಾ ಸಾರದಲ್ಲಿ ನಾನು ಈ ದೇಹವಲ್ಲ, ನಾನು ಆತ್ಮ ಅಂತ ಹೇಳುವಂಥದ್ದು. ಆತ್ಮದ ಗಾತ್ರ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಮ್ಮ ಕೂದಲಿನ ಒಂದು ಕೂದಲಿನ ತುದಿಯ 10,000 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗದಷ್ಟಿದೆ. ಅದನ್ನು ಮೈಕ್ರೋಸ್ಕೋಪ್ ಅಲ್ಲಿ ಆಗ್ಲಿ ವಿಜ್ಞಾನಿಗಳಿಗೆ ಅದನ್ನ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಕೂಡ ನೋಡಿದ್ವಿ. ಹಾಗೆ ಆತ್ಮ ಸನಾತನ, ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿ ಕೂಡ ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ. ಸೊ ಇವತ್ತಿನ ಅಧ್ಯಾಯ ಕರ್ಮಯೋಗ. ನಿಮ್ಗೆ ಎಲ್ಲರಿಗೂ ತಿಳಿದಿದೆ, ಕರ್ಮ ಅಂತ ಹೇಳಿದ್ರೆ ನಾವು ಮಾಡುವ ಕೆಲಸಗಳು. ಕರ್ಮ ಯೋಗ ಅಂತ ಹೇಳಿದ್ರೆ ಏನೇ ಕೆಲಸ ಮಾಡ್ತಾ ಇರ್ತೇವೆ ಅದನ್ನ ಭಗವಂತನಿಗೆ ನಾವು ಕನೆಕ್ಟ್ ಮಾಡಿದಾಗ ಅದಕ್ಕೆ ಕರ್ಮ ಯೋಗ ಅಂತ ಹೇಳುವಂಥದ್ದು. ಸೊ ನಮ್ಮ ಒಂದು ಜೀವನದಲ್ಲಿ ನಮಗೆ ಭಯ ಇದೆ, ನಮಗೆ ರೋಗ ಬರ್ಬಾರ್ದು, ಓಲ್ಡ್ ಆಗ್ಲಿಕ್ಕೆ ಇಚ್ಛೆ ಇಲ್ಲ, ಯಾರಿಗೆ ಕೂಡ ಸಾಯ್ಲಿಕ್ಕೆ ಇಚ್ಛೆ ಇಲ್ಲ. ಅಂದ್ರೆ ನಾವು ಒಂದು ನಿಜವಾದ ಸಮಸ್ಯೆ ಅಂತ ಹೇಳಿದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ. ಇನ್ನೊಂದು ಒಂದು ಸೀರಿಯಸ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ಯಾರು ಕೂಡ ಸಾಯ್ಬಾರ್ದು, ಹಾಗೆ ನಮ್ಮ ಜೊತೆಯಲ್ಲಿರೋರು ಕೂಡ ಸಾಯ್ಬಾರ್ದು, ಈ ರೀತಿಯಾಗಿ ಎಲ್ಲ ಆಲೋಚನೆ ಮಾಡ್ತಾ ಇರ್ತೇವೆ. ಆದ್ರೆ ಈ ಒಂದು ಜನ್ಮ ಮೃತ್ಯು ಜರಾವ್ಯಾಧಿಗೆ ಒಂದು ಫುಲ್ ಸ್ಟಾಪ್ ಅನ್ನು ಹೇಗೆ ಕೊಡುವಂಥದ್ದು ಅಂದ್ರೆ ಜೀವನದ ಗುರಿ ಏನು ಅಂತ ನಾವು ತಿಳಿಬೇಕು. ಯಾಕೆ ಈ ಲೋಕ ಇದೆ, ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೇವೆ, ಇದೆಲ್ಲವನ್ನು ನಾವು ತಿಳಿಯುವಂಥದ್ದು ಭಗವದ್ಗೀತೆಯಲ್ಲಿ. ಈ ಕರ್ಮಯೋಗ ಅಂತ ಹೇಳಿದ್ರೆ ಈಗ ನಿಮಗೆ ಯಾರಾದ್ರೂ ಒಂದು ಚೆಕ್ ಕೊಡ್ತಾರೆ, ಅದರಲ್ಲಿ ಒಂದು 5 0 ಹಾಕಿ ಕೊಟ್ರೆ ಆ ಚೆಕ್ ಏನ್ ಮಾಡ್ತೀರಾ, ನೀವು ರಿಜೆಕ್ಟ್ ಮಾಡ್ತೀರಾ. ಅದರಲ್ಲಿ 1 ಆಡ್ ಮಾಡಿದ್ರೆ ಆ ಚೆಕ್ಗೆ ವ್ಯಾಲ್ಯೂ ಇರುತ್ತೆ. ಅದೇ ರೀತಿ ನಾವು ಮಾಡುವ ಕೆಲಸದಲ್ಲಿ ಭಗವಂತನನ್ನು ನಾವು ಕನೆಕ್ಟ್ ಮಾಡಿದಾಗ ಅದು ಕರ್ಮಯೋಗ ಆಗುತ್ತೆ. ಸೊ ಇಲ್ಲಿ ಮೊದಲನೇ ಒಂದು 2 ಶ್ಲೋಕ ಅರ್ಜುನನ ಕನ್ಫ್ಯೂಷನ್, ಯುದ್ಧ ಮಾಡ್ಬೇಕಾ ಕಾಡಿಗೆ ಹೋಗ್ಬೇಕಾ ಅಂತೇಳಿ. ನಂತರದಲ್ಲಿ 3 ರಿಂದ 9ನೇ ಶ್ಲೋಕದಲ್ಲಿ ನಿಷ್ಕಾಮ ಕರ್ಮಯೋಗ, ಅದು ಅರ್ಜುನನಿಗೆ ಜ್ಞಾನ ಯೋಗಕ್ಕಿಂತ ಒಳ್ಳೆಯದು ಅಂತೇಳಿ. 10 ರಿಂದ 16 ಕರ್ಮಕಾಂಡದ ಕರ್ಮಯೋಗ. ಕರ್ಮಕಾಂಡ ಅಂದ್ರೆ ನಾವು ಜ್ಯೋತಿಷ್ಯರ ಬಳಿ ಹೋದಾಗ ಪೂಜೆ ಮಾಡಿ ಅಂತ ಹೇಳಿದ್ರೆ ನಮಗೆ ಒಂದು ಇಚ್ಛೆ ಇರ್ತದೆ, ಒಂದು ಡಿಸೈರ್ಸ್ ಇರುತ್ತೆ, ಅದಕ್ಕೆ ಏನ್ ಹೇಳ್ತಾರೆ ಫ್ರೂಟಿವ್ ಆಕ್ಟಿವಿಟೀಸ್ ಅಂತೇಳಿ. ಹಾಗಾಗಿ ಪೂಜೆ ಮಾಡಿಸುವಂಥದ್ದು. ಸೊ ಅದಕ್ಕೆ ಕರ್ಮಕಾಂಡ ಅಂತ ಹೇಳುವಂಥದ್ದು. 17 ರಿಂದ 35ನೇ ಶ್ಲೋಕದಲ್ಲಿ ನಾವು ನಿಷ್ಕಾಮ ಕರ್ಮಯೋಗ ಅಂತ ನೋಡ್ಬೋದು. 36 ರಿಂದ 43 ಅದು ಬಯಕೆಯನ್ನು ಹೇಗೆ, ಅದು ನಮಗೆ ಗ್ರೇಟೆಸ್ಟ್ ಎನಿಮಿ ಆಗಿರುತ್ತೆ, ಅದನ್ನು ಹೇಗೆ ನಾವು ಕಾನ್ಕರ್ ಮಾಡುವಂತದ್ದು ಹೇಳಿ ಈ ರೀತಿಯಾಗಿ ನಾವು ನೋಡಲಿದ್ದೇವೆ. ಸೊ ಇಲ್ಲಿ ಅರ್ಜುನನ ಗೊಂದಲ, ಯಾವ ಕಡೆ ಹೋಗ್ಬೇಕು, ನಾನು ಕಾಡಿಗೆ ಹೋಗ್ಬೇಕಾ ಯುದ್ಧ ಮಾಡ್ಬೇಕಾ ಅಂತ ಹೇಳಿ. ಕಾಡಿಗೆ ಹೋಗಿ ಧ್ಯಾನ ಮಾಡ್ಬೇಕಾ,
ಇಲ್ಲ ಯುದ್ಧ ಮಾಡ್ಬೇಕಾ ಅಂತ ಹೇಳಿ ಈ ರೀತಿಯಾದ ಒಂದು ಗೊಂದಲ ಇದೆ. ಹರೇ ಕೃಷ್ಣ, ಒಂದು ನಿಮಿಷ. ಸೊ ಇಲ್ಲಿ ನಾವು ನೋಡ್ಬೋದು ಏನಂತ ಹೇಳಿದ್ರೆ, ಅರ್ಜುನ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಅಂದ್ರೆ ನಾವು ಜೀವನದಲ್ಲಿ ಎಷ್ಟೋ ಬಾರಿ ಗೊಂದಲಕ್ಕೆ ಒಳಗಾಗ್ತೇವೆ, ನಮ್ಮ ಮನಸ್ಸಿನ ಪ್ರಕಾರ ನಡೆದುಕೊಳ್ತೇವೆ. ಅದರ ಬದಲು ನಮಗೆ ಗೊಂದಲ ಉಂಟಾದಾಗ ನಾವು ನಮ್ಮ ಗುರು ಹಿರಿಯರನ್ನು ಕೇಳಬೇಕು. ಅಂದ್ರೆ ಇಲ್ಲಿ ಅರ್ಜುನ ಕೃಷ್ಣನ ಬಳಿಗೆ ಹೋಗ್ತಾನೆ. ಕೃಷ್ಣ ಅರ್ಜುನನಿಗೆ ಸ್ನೇಹಿತ ಕೂಡ ಹೌದು, ಈಗ ಗುರುವಿನ ಸ್ಥಾನವನ್ನು ವಹಿಸಿಕೊಂಡಿದ್ದಾನೆ. ಅರ್ಜುನನೇ ಕೃಷ್ಣನಿಗೆ ಶರಣಾಗತನಾದ ಮೇಲೆ ಕೃಷ್ಣ ಗುರುವಿನ ಸ್ಥಾನವನ್ನು ವಹಿಸಿಕೊಂಡಿದ್ದಾನೆ. ಸೊ ನಮಗೂ ಹಾಗೆ ಜೀವನದಲ್ಲಿ ಏನಾದರೂ ಗೊಂದಲ ಉಂಟಾದಾಗ, ದುಃಖ ಆದಾಗ ನಮ್ಮ ಮನಸ್ಸಿನ ಒಳಗೆ ಚಿಂತನೆ ಮಾಡದೆ ಭಗವಂತನಿಗೆ ಶರಣಾಗ್ಬೇಕು. ಸೊ ಭಗವದ್ಗೀತೆಯ ಮೊದಲನೇ ಜ್ಞಾನ ಅಂತ ಹೇಳಿದ್ರೆ, ನಾನು ಈ ದೇಹವಲ್ಲ, ಈ ಆತ್ಮ. ಇಲ್ಲಿ ಕೃಷ್ಣ ಕೇಳುವಂತದ್ದು, ನೀನ್ ಯಾಕೆ ಇಷ್ಟೊಂದು ಪರಿತಪಿಸ್ತಿದ್ಯಾ ಅರ್ಜುನ? ಈ ನಾಶ ಆಗುವ ದೇಹಕ್ಕೆ ಯಾಕಿಷ್ಟು ದುಃಖ ಪಡ್ತಿದ್ಯಾ? ಶಾಶ್ವತವಾಗಿರುವಂತದ್ದು ಯಾವುದು? ಈ ಆತ್ಮ. ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಅದು ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತದೆ. ಎಲ್ಲರನ್ನು ನೀನು ಸಾಯಿಸಿದ್ರು ಕೂಡ ಅದು ನೀನು ಸಾಯಿಸಿದಾಗೆ ಆಗುದಿಲ್ಲ. ಅವರ ಕರ್ಮದಲ್ಲಿ ಏನ್ ಬರ್ದಿದೆ ಆ ರೀತಿಯಾಗಿ ಆಗ್ತದೆ ಅಂತ ಹೇಳಿ ಇಲ್ಲಿ ಭಗವಂತ ಹೇಳ್ತಾನೆ. ಹೀಗೆ ಕೃಷ್ಣ ಅರ್ಜುನನಿಗೆ ವಿಧ ವಿಧವಾಗಿ ಕನ್ವಿನ್ಸ್ ಮಾಡಲು ಟ್ರೈ ಮಾಡ್ತಾನೆ. ಅದಾಗ್ಯೂ ಅರ್ಜುನ ಹೇಳ್ತಾನೆ, ನನಗೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂತ ಅನಿಸ್ತಿದೆ ಕೃಷ್ಣ ಅಂತ. ಆಗ ಕೃಷ್ಣ ಹೇಳ್ತಾನೆ, ನೀನು ಯುದ್ಧ ಬಿಟ್ಟು ಹೋಗುವುದಕ್ಕೆ ತ್ಯಾಗ ಅಂತ ಹೇಳೋದಿಲ್ಲ. ನಿಜವಾದ ತ್ಯಾಗ ಅಂದ್ರೇನು ಅಂದ್ರೆ ಕೃಷ್ಣ ಈ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಸೊ ಭಗವದ್ಗೀತೆಯಲ್ಲಿ 3 ಯೋಗಗಳ ಬಗ್ಗೆ ಕೃಷ್ಣ ಹೇಳ್ತಾನೆ. ಅಂದ್ರೆ 1ರಿಂದ 6 ಅಧ್ಯಾಯದವರೆಗೆ ಕರ್ಮಯೋಗ, ಹಾಗೂ 7ರಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಯೋಗ, 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಜ್ಞಾನ ಯೋಗ. ಕೃಷ್ಣ 3 ರೀತಿಯ ಯೋಗಗಳನ್ನು ಅರ್ಜುನನಿಗೆ ತೋರಿಸ್ತಾನೆ ಮತ್ತು ಭಕ್ತಿ ಯೋಗ ಶ್ರೇಷ್ಠ, ಮುಖ್ಯ ಎಂದು ಹೇಳ್ತಾನೆ. ಈಗ ಕೃಷ್ಣ ಕರ್ಮದ ಬಗ್ಗೆ ಏನು ಹೇಳ್ತಾನೆ ಅಂತ ನೋಡೋಣ. ಇಲ್ಲಿ ನೀವು ನೋಡ್ಬೋದು, ಅರ್ಜುನ ಧ್ಯಾನ ಮಾಡ್ಬೇಕಾ ಕಾಡಿಗೆ ಹೋಗಿ ಅಂತ ಹೇಳ್ತಾನೆ. ಆದ್ರೆ ಈ ಧ್ಯಾನ ಹೇಳುವಂತದ್ದು ಈ ಯುಗಕ್ಕೆ ಅಲ್ಲ, ಅದು ಸತ್ಯಯುಗಕ್ಕೆ. ಸತ್ಯಯುಗದಲ್ಲಿ 1 ಲಕ್ಷದಷ್ಟು ಆಯುಷ್ಯ ಇತ್ತು, ಜನರು ಬದುಕ್ತಾ ಇದ್ರು. ಸೊ ವಾಲ್ಮೀಕಿ ಮಹರ್ಷಿಗಳು 60,000 ವರ್ಷ ಕಾಡಿನಲ್ಲಿ ಕೂತು ತಪಸ್ಸು ಮಾಡಿ ನಂತರ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಸೊ ಹಾಗಾಗಿ ಈ ಧ್ಯಾನ ಹೇಳುವಂತದ್ದು ಈ ಯುಗಕ್ಕೆ ಅಲ್ಲ. ಇದನ್ನ ನೀವು 6ನೇ ಅಧ್ಯಾಯದಲ್ಲಿ ಹೆಚ್ಚು ಇದರ ಬಗ್ಗೆ ವಿವರವಾಗಿ ತಿಳಿತೀರಾ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುವಂತದ್ದು ಏನು ಈಗ ಒಂದು ಪರಿಹಾರ ಅಂತೇಳಿ ನೋಡೋಣ. ಮತ್ತೆ ಇಲ್ಲಿ ಪ್ರಶ್ನೆ ಬರುವಂತದ್ದು, ಎರಡನೇ ಶ್ಲೋಕದಲ್ಲಿ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ
ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಅಂದ್ರೆ ಇಲ್ಲಿ ಅರ್ಜುನ ಕೃಷ್ಣನಿಗೆ ಏನು ಕೇಳ್ತಾ ಇರೋದು ಅಂದ್ರೆ, ಅರ್ಜುನನಿಗೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯು ಅಥವಾ ನಿಷ್ಕ್ರಿಯೆಯೋ ಅಥವಾ ಕ್ರಿಯಾಶೀಲತೆಯೋ ಎಂಬುದು ಅರ್ಥವಾಗ್ಲಿಲ್ಲ. ಅಂದ್ರೆ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ ಅಂತ ಇಲ್ಲಿ ನಾವು ನೋಡ್ಬೋದು. ಆರನೇ ಒಂದು ಶ್ಲೋಕದಲ್ಲಿ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಅಂದ್ರೆ ಇಂದ್ರಿಯ ತೃಪ್ತಿಗಾಗಿ ಸಾಧನಗಳನ್ನು ಅರಸುತ್ತಾ ಯೋಗಿಯಂತೆ ತೋರಿಸಿಕೊಳ್ಳುವವನು ಆಗಾಗ ತತ್ವಶಾಸ್ತ್ರವನ್ನು ಕುರಿತು ಮಾತನಾಡಬಹುದು. ಆತನನ್ನು ಕುಟಿಲ ಮನುಷ್ಯನೆಂದೇ ಮೋಸಗಾರ ಎಂದು ಕರೆಯಬೇಕಾಗ್ತದೆ. ಇದಕ್ಕೆ ನಾವು ಉದಾಹರಣೆಯಾಗಿ ನೋಡುವುದಾದ್ರೆ ಇಲ್ಲಿ ನೀವು ನೋಡ್ಬೋದು, ಭರತ ಮಹಾರಾಜರು ಅವರು ಬಹಳ ಅವರ ಸಣ್ಣ ಏಜ್ ಅಲ್ಲಿ ಅವರು ಅರಮನೆಯನ್ನು, ಹೆಂಡತಿ ಮಕ್ಕಳನ್ನು, ಪ್ರಜೆಗಳನ್ನು ಎಲ್ಲವನ್ನು ಬಿಟ್ಟು ಅವರು ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದು ಅಂದ್ರೆ ಅವರು ತಪಸ್ಸನ್ನ ಮಾಡ್ತಾ ಇರ್ತಾರೆ. ತಪಸ್ಸನ್ನ ಮಾಡಿ ಏನು ಸಾಕ್ಷಾತ್ಕಾರಕ್ಕೆ ಬೇಕು ಅದೆಲ್ಲ ಒಂದು ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಒಮ್ಮೆ ಒಂದು ಗರ್ಭಿಣಿ ಜಿಂಕೆ ಬಂದು ಅವರ ಹತ್ತಿರ ಬಂದು ಮರಿ ಇಟ್ಟು ಸತ್ತು ಹೋಗ್ತದೆ. ಸೊ ಇವ್ರೇನ್ ಮಾಡ್ತಾರೆ, ಆ ಒಂದು ಮರಿಯನ್ನು ಲಾಲನೆ ಪೋಷಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಭಕ್ತರಾದವರು, ಶುದ್ಧ ಭಕ್ತರಾದವರಿಗೆ ಹೇಗೆ ಅಂದ್ರೆ ಅವರಿಗೆ ಎಲ್ಲಾ ಜೀವಿಗಳಲ್ಲಿ ಒಂದೇ ರೀತಿಯಾದ ಒಂದು ಅನುಕಂಪ ಇರುತ್ತೆ ಅಂತ ನೋಡ್ಬೋದು. ಸರ್ವ ಯೋನಿಷು ಕೌಂತೆಯ ಅಂತ ಹೇಳಿ. ಸೊ ಹಾಗಾಗಿ ಭರತ ಮಹಾರಾಜರು ಆ ಒಂದು ಜಿಂಕೆಯ ಲಾಲನೆ ಪೋಷಣೆಯಲ್ಲಿಯೇ ಕಳೆದು ಹೋಗ್ತಾರೆ. ಅಂದ್ರೆ ಅವರು ಯಾಕೆ ಕಾಡಿಗೆ ಬಂದಿದ್ದಾರೆ ಹೇಳುವಂಥದ್ದು ಅವರು ಮರೆತು ಬಿಡ್ತಾರೆ. ಸೊ ಹೀಗಿರುವಾಗ ಆ ಜಿಂಕೆ ಒಂದು ದಿನ ಕಾಣಿಸೋದಿಲ್ಲ ಇವರಿಗೆ. ಇವ್ರು ಏನ್ ಮಾಡ್ತಾರೆ, ಅದನ್ನು ಹುಡುಕಿಕೊಂಡು ಹೋಗಿ ಒಂದು ಆಳವಾದ ಆ ಒಂದು ಇದಕ್ಕೆ ಬಿದ್ದು ಬಿಡ್ತಾರೆ. ಬಿದ್ದ ನಂತರ ಅವರು ಹೇಳ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರಿಗೆ ಅಷ್ಟು ಬಲವಾದ ಪೆಟ್ಟಾಗಿರುತ್ತೆ. ಸೊ ಹಾಗೆ ಜಿಂಕೆಯನ್ನು ಸ್ಮರಣೆ ಮಾಡ್ತಾ ಇರ್ಬೇಕಾದ್ರೆ ಜಿಂಕೆ ಕಾಣಿಸಿಕೊಳ್ಳುತ್ತೆ. ಭರತ ಮಹಾರಾಜರು ಹೇಳ್ತಾರೆ, ಓ ನಿನ್ನನ್ನೇ ನಾನು ಹುಡುಕ್ತಾ ಇದ್ದೆ, ಎಲ್ಲಿ ಹೋಗಿದ್ದೆ ನೀನು ಅಂತ ಹೇಳಿ ಜಿಂಕೆ ಅಂತ ಹೇಳಿ ಪ್ರಾಣ ಬಿಡ್ತಾರೆ. ಸೊ ಅವ್ರು ನೆಕ್ಸ್ಟ್ ಜನ್ಮದಲ್ಲಿ ಜಿಂಕೆ ಆಗ್ತಾರೆ ಅಂತೇಳಿ ನಾವು ನೋಡ್ಬೋದು. ಜಿಂಕೆ ಆದ್ಮೇಲೆ ಅವರಿಗೆ ಸ್ಮರಣೆ ಇರುತ್ತೆ. ಯೂಶಲಿ ಯಾರೇ ಒಂದು ಪ್ರಾಣಿಯಾಗಿ ಮನುಷ್ಯರಾಗಿ ಪ್ರಾಣಿ ಆಗೋದು ಅಂದ್ರೆ ಅದು ಒಳ್ಳೆಯದಲ್ಲ. ಆದ್ರೆ ಇಲ್ಲಿ ಅವರು ಶುದ್ಧ ಭಕ್ತರಾಗಿರ್ತಾರೆ. ಸೊ ಭಕ್ತಿಯಲ್ಲಿ 9 ವಿಧ ಇದೆ. ಭಕ್ತಿಯಲ್ಲಿ 9 ವಿಧ ಇದೆ. ಶ್ರದ್ಧಾ, ಸಾಧುಸಂಗ, ಭಜನಾ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇವರು ಅಷ್ಟನ್ನು ದಾಟಿ ಅವರು ಕಡೆ ಹಂತದಲ್ಲಿ ಇರ್ತಾರೆ, ಭಾವ ಸ್ಟೇಜ್ ಅಲ್ಲಿ ಇರ್ತಾರೆ ಅವರು. ಹಾಗಾಗಿ ಅವರಿಗೆ ಎಲ್ಲವೂ ನೆನ್ಪಿರ್ತದೆ. ಜಿಂಕೆ ಆದ್ರೂ ಕೂಡ ಅವರು ಎಷ್ಟು ಭಗವಂತನ ಒಂದು ಸ್ಮರಣೆ ಮಾಡ್ತಾ ಇದ್ರು, ಭಕ್ತಿ ಮಾಡ್ತಾ ಇದ್ರು ಅಂತ ಹೇಳಿ. ಹಾಗಾಗಿ ಅವರು ಜಿಂಕೆ ಆಗಿದ್ರು ಕೂಡ ಅವರು ಆ ಒಂದು ದೇವಸ್ಥಾನಗಳಲ್ಲಿ ಹೋಗಿ ಪ್ರಸಾದವನ್ನು ತಿಂದು ನೆಕ್ಸ್ಟ್ ಜನ್ಮ ಅವರಿಗೆ ಮನುಷ್ಯ ಜನ್ಮವೇ ಸಿಗುತ್ತೆ. ಯೂಶಲಿ ನೆಕ್ಸ್ಟ್ ಜನ್ಮ ಹಾಗೆ ಮನುಷ್ಯ ಜನ್ಮ ಎಲ್ಲರಿಗೂ ಸಿಗೋದಿಲ್ಲ. ಒಮ್ಮೆ ಪ್ರಾಣಿ ಜನ್ಮ ಆದ್ರೆ ಮತ್ತೆ ನಾವು ನಿನ್ನೆ ಅಧ್ಯಾಯದಲ್ಲಿ ತಿಳಿದುಕೊಂಡ್ವಿ, 84 ಲಕ್ಷ ಈ ರೀತಿಯಾಗಿ ಎಲ್ಲಾ ಜೀವಿಗಳಾಗಿ ನಂತರದಲ್ಲಿ ಮನುಷ್ಯ ಜನ್ಮ ಸಿಗುವಂತದಂತೇಳಿ. ಆದ್ರೆ ಶುದ್ಧ ಭಕ್ತರ ಒಂದು ಜೀವನದಲ್ಲಿ ಈ ರೀತಿಯಾದ ಒಂದು ಆಗುತ್ತೆ ಅಂತೇಳಿ ನಾವು ತಿಳಿಬಹುದು. ಶ್ರದ್ಧಾ ಅಂತ ಹೇಳಿದ್ರೆ ನಂಬಿಕೆ. ಈಗ ಕೋಮಲ ಶ್ರದ್ಧದಿಂದ ಈಗ ಭಗವದ್ಗೀತೆಯನ್ನು ನೀವೆಲ್ಲ ಕೇಳಲಿಕ್ಕೆ ಬಂದಿರುವಂತದ್ದು, ಇದನ್ನ ಶ್ರದ್ಧಾ ಅಂತ ಹೇಳುವಂಥದ್ದು. ಸಾಧು ಸಂಘ ಅಂತ ಹೇಳಿದ್ರೆ ನಾವು ಕೃಷ್ಣ ಭಕ್ತರ ಸಂಘ ಮಾಡ್ಬೇಕು. ಸೊ ಇದಕ್ಕೆ ಒಂದು ಉದಾಹರಣೆ ನೋಡೋದಾದ್ರೆ
ಓಕೆ, ಸಾಧು ಸಂಘ ಅಂತ ಹೇಳಿದ್ರೆ ನರೋತ್ತಮ ದಾಸ್ ಠಾಕೂರ್ ಅವರು ಹೇಳುವಂತದ್ದು, ನನಗೆ ಜನ್ಮ ಜನ್ಮದಲ್ಲಿ ಭಕ್ತರ ಸಂಘ ಬೇಕು ಅಂತ ಹೇಳಿ. ಅಂದ್ರೆ ಭಕ್ತರ ಸಂಘ ಅಷ್ಟು ಮುಖ್ಯವಾದದ್ದು ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದು ಭಜನಾ ಕ್ರಿಯಾ. ಭಜನಾ ಕ್ರಿಯಾ ಅಂತ ಹೇಳಿದ್ರೆ ಜಪ ಮಾಡೋದು, ಕೀರ್ತನೆ ಮಾಡೋದು, ಭಗವದ್ಗೀತೆ ಪಠಿಸೋದು. ಜಪ ಮಾಡೋದು ಅಂತ ಹೇಳಿದ್ರೆ ಒಬ್ಬರೇ ಕುತ್ಕೊಂಡು ಮಾಡುವಂತದ್ದು. ಕೀರ್ತನೆ ಮಾಡೋದು ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಮಾಡುವಂತದ್ದು. ಕೀರ್ತನದಲ್ಲಿ ಒಂದು ಈಗ ಮನೆ ಮಂದಿ ಎಲ್ಲ ಸೇರಿಕೊಂಡು ಕೀರ್ತನೆ ಮಾಡಿದ್ರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹಾಡಿನ ರೂಪದಲ್ಲಿ ಹೇಳುವುದಕ್ಕೆ ಕೀರ್ತನ ಅಂತ ಹೇಳುವಂಥದ್ದು. ಆ ರೀತಿ ಮಾಡಿದ್ರೆ ಈ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ಸ್ ಎಲ್ಲ ಹೋಗಿ ಒಂದು ಪಾಸಿಟಿವ್ ಒಂದು ಹ್ಯಾಪಿನೆಸ್ ಎಲ್ಲ ನಾವು ನೋಡ್ಬೋದು. ಇದು ಕೀರ್ತನೆ ಅಂತೇಳಿ. ಜಪ ಮಾಡೋದಂದ್ರೆ ಒಬ್ಬರೇ ಮಾಡುವಂಥದ್ದು, ನಮಗೂ ಮತ್ತು ಭಗವಂತನಿಗೆ ನೇರವಾದ ಕನೆಕ್ಷನ್ ಅಂತ ಹೇಳ್ಬೋದು ಜಪ ಮಾಡೋದ್ರಿಂದ. ಕೀರ್ತನೆ ಮಾಡೋದು ಎಲ್ಲವೂ ಕೂಡ ಮುಖ್ಯವಾಗಿರ್ತದೆ. ಹಾಗೂ ಭಗವದ್ಗೀತೆ ಪಠಿಸುವುದು. ನಾವು ಭಗವದ್ಗೀತೆಯನ್ನು ಪ್ರತಿನಿತ್ಯ ಸಮಯದವರು 1 ಗಂಟೆ ಓದಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಆದ್ರೂ ಓದಿದ್ರೆ ಒಳ್ಳೇದು. ಪ್ರತಿದಿನ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅನರ್ಥ ನಿವೃತ್ತಿ. ಜಪ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಹೃದಯದಲ್ಲಿ ಏನು ಒಂದು ಅರಿಷಡ್ ವರ್ಗ ಗುಣಗಳೆಲ್ಲ ಇರುತ್ತೆ, ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಇವೆಲ್ಲವೂ ಕೂಡ, ಲೋಭ, ಇದೆಲ್ಲವೂ ಕೂಡ ಒಂದು ಕಡಿಮೆ ಆಗ್ತಾ ಬರ್ತದೆ ಅಂತ ಹೇಳಿ ತಿಳಿಬಹುದು ನಾವು. ಅದು ಜಪದಿಂದ ಮಾತ್ರ ಸಾಧ್ಯ. ಈಗ ಏನು ನಾವು ನೋಡ್ತಾ ಇದೀವಿ, ಈಗ ಈ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ನಿತ್ಯಾಚಾರಿಗಳು ಅಂತ ಹೇಳಿದ್ರೆ ಸುಮ್ಮನೆ ಒಂದು ಸನ್ಯಾಸ ವೇಷ ಹಾಕಿಕೊಂಡು ಕಾಡಿಗೆ ಹೋಗ್ತೇನೆ ಅಂತ ಹೇಳಿ ಆ ರೀತಿಯಾಗಿ ಮಾಡಿ ಇಂದ್ರಿಯ ಒಂದು ನಿಗ್ರಹ ಮಾಡ್ಲಿಕ್ಕೆ, ಫೋರ್ಸ್ಫುಲಿ ನಿಗ್ರಹ ಮಾಡ್ಲಿಕ್ಕೆ ನೋಡ್ತಾರೆ. ಆದ್ರೆ ಅವರಿಗೆ ಅದು ಸಾಧ್ಯ ಆಗೋದಿಲ್ಲ. ನಂತರದಲ್ಲಿ ಅವರು ಮದುವೆ ಆಗ್ತಾರೆ ಅಂತ ನೀವು ಸುಮಾರು ಒಂದು ಉದಾಹರಣೆಗಳನ್ನು ನೋಡಿದೀರಾ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಜಪದಿಂದ ಎಲ್ಲವೂ ಸಾಧ್ಯ ಆಗ್ತದೆ. ಕಂಟಿನ್ಯೂಸ್ ಆಗಿ ಜಪ ಮಾಡೋದ್ರಿಂದ. ಈಗ ಇನಿಷಿಯಲಿ ನಾವು 1 ಸುತ್ತು ಜಪ ಮಾಡ್ಲಿಕ್ಕೆ ಹೇಳ್ತೇವೆ, ಅಂದ್ರೆ 108 ಸಲ ಹರೇ ಕೃಷ್ಣ ಮಹಾಮಂತ್ರನ ಹೇಳುವಂಥದ್ದು. ಕ್ರಮೇಣ ನಾವು ಅದನ್ನ ಹೆಚ್ಚು ಮಾಡ್ಕೊಂಡು ಹೋಗುವಂಥದ್ದು. ಈಗ ನಾನಿವಾಗ 16 ಸುತ್ತು ಮಾಡ್ತೇನೆ, 20 ಸುತ್ತು ಮಾಡ್ತೇನೆ ಅಂತ ಹೇಳಿದ್ರೆ ಇದು 1.5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಈ 16 ಸುತ್ತು ಮಾಡ್ಕೊಂಡು ಬಂದಿರುವಂತದ್ದು. ಅಂದ್ರೆ ಇದರಿಂದ ನಮಗೆ ಬಹಳಷ್ಟು ಗೊತ್ತಾಗ್ತದೆ ಬದಲಾವಣೆ ನಮ್ಮಲ್ಲಿ. ಏನೆಲ್ಲ ನಮ್ಗೆ ಈಗ ದಿನನಿತ್ಯದಲ್ಲಿ ನೀವೇ ನೋಡ್ತೀರಾ ಎಷ್ಟೆಲ್ಲ ಸಮಸ್ಯೆಗಳಿರುತ್ತೆ, ಎಲ್ಲವನ್ನು ಹೇಗೆ ಫೇಸ್ ಮಾಡುವಂಥದ್ದು, ಹೇಗೆ ಸಮಚಿತ್ತವಾಗಿರುವಂಥದ್ದು, ಎಲ್ಲವೂ ಕೂಡ ನಮಗೆ ತಿಳಿತಾ ಬರುತ್ತೆ ಅಂತೇಳಿ ನೋಡ್ಬೋದು. ಅಷ್ಟು ಅದಕ್ಕೆ ಪರಿಣಾಮ ಬೀರುತ್ತೆ ಅದು ಜಪ ಮಾಡೋದ್ರಿಂದ. ಮತ್ತು ನಿಷ್ಠ ಅಂದ್ರೆ ನಾನು ಹೀಗೆ ಮಾಡೇ ಮಾಡ್ತೇನೆ ಅಂತಂದ್ರೆ ನಾನು ಈ ಜನ್ಮದಲ್ಲಿಯೇ ಒಂದು ಕೃಷ್ಣನನ್ನು ನೋಡ್ತೇನೆ ಅಂತೇಳಿ ಆ ರೀತಿಯಾದ ಒಂದು ನಿಷ್ಠೆ ಒಂದು ಇರುವಂತದ್ದು. ಮತ್ತೆ ರುಚಿ ಅಂದ್ರೆ ಈ ಒಂದು ಭಕ್ತಿಯ ಒಂದು ಪ್ರೊಸೆಸ್ ಮಾಡ್ತಾ ಮಾಡ್ತಾ ನಮಗೆ ಅದ್ರಲ್ಲಿ ಒಂದು ಟೇಸ್ಟ್ ಬರ್ತದೆ ಅಂತ ಹೇಳಿ, ಅಂದ್ರೆ ಇನ್ನಷ್ಟು ಮಾಡುವ, ಇನ್ನಷ್ಟು ತಿಳಿಯುವ ಭಗವಂತನ ಬಗ್ಗೆ, ಆ ರೀತಿಯಾದ ಒಂದು ಟೇಸ್ಟ್ ಬರುವಂತದ್ದು. ಇದೆಲ್ಲ ಭಕ್ತಿಯ ಹಂತಗಳು. ಹಾಗೆ ಆಸಕ್ತಿ ಅಂದ್ರೆ ಭಗವಂತನಲ್ಲಿ, ಕೃಷ್ಣನಲ್ಲಿ ಒಂದು ಪ್ರೇಮದ ಮೊದಲ ಹಂತ. ಮತ್ತೆ ಭಾವ ಅಂದ್ರೆ ಪ್ರೇಮ ಬರುವ ಮುಂಚೆ ಭಾವ ಬರ್ತದೆ, ಮತ್ತೆ ಪ್ರೇಮ. ಸೊ ಈ ರೀತಿಯಾಗಿ ಭಕ್ತಿಯ ಒಂದು 9 ಹಂತ. ಇದರಲ್ಲಿ ಭರತ್ ಮಹಾರಾಜರು 8ನೇ ಒಂದು ಸ್ಟೇಜಿಗೆ ಹೋಗಿರ್ತಾರೆ. ಅಲ್ಲಿ ಅವರು ಪತನಗೊಳ್ತಾರೆ ಅಂತೇಳಿ ನೋಡ್ಬೋದು. ಅದೇ ಇದು ನಮಗೊಂದು ಉದಾಹರಣೆಯಾಗಿ, ಅಂದ್ರೆ ಶುದ್ಧ ಭಕ್ತರು ಹಾಗೆ ಆಗ್ತಾರೆ ಅಂದ ಮೇಲೆ ನಾವು ಎಷ್ಟು ಸೀರಿಯಸ್ ಆಗ್ಬೇಕು ಭಕ್ತಿಯಲ್ಲಿ ಅಂತ ಹೇಳೋದಕ್ಕೊಂದು ಉದಾಹರಣೆ ಅಷ್ಟೇ. ಅಂದ್ರೆ ನಾವು ಅಷ್ಟು ಸೀರಿಯಸ್ ಆದಷ್ಟು ಕೂಡ ನಮಗೆ ಒಳ್ಳೇದಾಗ್ತದೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗೆ ಭರತ ಮಹಾರಾಜರು ಜಿಂಕೆ ಆದ ನಂತರ ಅವರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಅವರು ಜಡ ಭರತರಾಗ್ತಾರೆ. ಅವರಿಗೆ ಎಲ್ಲವೂ ನೆನಪಿರುತ್ತೆ, ಯಾಕೆಂದ್ರೆ ಅವರು ಶುದ್ಧ ಭಕ್ತರಾಗಿರ್ತಾರೆ. ಹಿಂದಿನ ಜನ್ಮದಲ್ಲಿ ಏನೇನಾಗಿದೆ ಎಲ್ಲವೂ ನೆನಪಿರ್ತದೆ. ಹಾಗಾಗಿ ಅವರು ಮಾತಾಡೋದಿಲ್ಲ, ಸುಮ್ಮನೆ ಒಂದು ಕಡೆ ಕುತ್ಕೊಂಡಿರ್ತಾರೆ. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ರಹುಗುಣ ಅಂತ ಹೇಳಿದ ರಾಜ, ಅವರ ಮಂತ್ರಿ, ಅವನನ್ನು ರಾಜನನ್ನು ಪಲ್ಲಕ್ಕಿಯಲ್ಲಿ ಕುಳಿಸ್ಕೊಂಡು ಹೋಗುವಾಗ ಅವ್ರಿಗೊಂದು ಜನ ಬೇಕಾಗಿರುತ್ತದೆ. ಸೊ ಮಂತ್ರಿ ಬಂದು ಈ ಜಡ ಭರತನನ್ನು ಕರ್ಕೊಂಡು ಹೋಗ್ತಾರೆ. ನಿನ್ಗೇನ್ ಕೆಲ್ಸ ಇಲ್ಲಲ್ಲ ಬಾ ಅಂತೇಳಿ ಆ ರೀತಿಯಾಗಿ. ಸೊ ಇವರು ಹೋಗ್ತಾರೆ. ಹಾಗೆ ಹೋಗುವಾಗ ಏನಾಗುತ್ತೆ, ಒಂದು ಇರುವೆಯನ್ನ ತಪ್ಪಿಸುವ ಸಲುವಾಗಿ ಸ್ವಲ್ಪ ಇವರು ಒಂದು ಅಲುಗಾಡಿಸ್ತಾರೆ. ಅಲುಗಾಡಿಸಿದಾಗ ಏನಾಗುತ್ತೆ, ಪಲ್ಲಕ್ಕಿಯನ್ನ ರಹುಗುಣನಿಗೆ ಬಹಳ ಸಿಟ್ಟು ಬರುತ್ತೆ. ಜಡ ಭರತನನ್ನು ಬಹಳಷ್ಟು ನಿಂದಿಸ್ತಾರೆ. ನಿಂದಿಸಿದ ನಂತರ ಇವ್ರೇನ್ ಮಾಡ್ತಾರೆ, ಜಡ ಭರತ ಅವರಿಗೆ
ಸರಿಯಾಗಿ ಹೇಳ್ತಾರೆ. ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವೀಗ ಇಂದ್ರಿಯ ಸುಖ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅನ್ಕೊಂಡು ಚೆನ್ನಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ರಾಹುಗುಣ ಜಡಭರತನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಶುದ್ಧ ಭಕ್ತರು ಆ ಮಾತಾಡುದಿಲ್ಲ, ಮಾತಾಡಿದ್ರೆ ಮಾತ್ರ ಅದನ್ನ ಎದುರಿಸ್ಲಿಕ್ಕೆ ರೆಡಿ ಇರ್ಬೇಕಾಗ್ತದೆ ಅಂತೇಳಿ ನೋಡ್ಬೋದು. ಯಾಕಂದ್ರೆ ರಾಹುಗುಣ ಅಂದುಕೊಂಡ ಏನಂದ್ರೆ ಇವ್ರಿಗೇನು ಗೊತ್ತಿಲ್ಲ ಆ ರೀತಿಯಾಗಿ. ಬಟ್ ಇವರು ಶುದ್ಧ ಭಕ್ತರಾಗಿರ್ತಾರೆ. ಅವರು ಯಾವ ರೀತಿ ಅವರಿಗೆ ಉಪದೇಶ ಮಾಡ್ಬೇಕು ಆ ರೀತಿ ಮಾಡ್ತಾರೆ ಅಂತೇಳಿ ಕೂಡ ನಾವು ನೋಡ್ಬೋದು. ನಂತರದಲ್ಲಿ ಅವರು ತಪಸ್ಸನ್ನೆಲ್ಲ ಮಾಡಿ ಮತ್ತೆ ಅವರು ಕೃಷ್ಣನ ಧಾಮಕ್ಕೆ ಹೋಗ್ತಾರೆ. ಸೊ ಇದಕ್ಕೆ ಹೇಳುವಂತದ್ದು ಏನಂದ್ರೆ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಅಂದ್ರೆ ನಟನೆ ಮಾಡುವವರು. ಕರ್ಮೇಂದ್ರಿಯ ಅಂದ್ರೆ ಕಾವಿ ಬಟ್ಟೆ ಧರಿಸಿದ್ರೆ ಭಕ್ತ ಅಲ್ಲ. ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಇರಬಾರದು, ಕೃಷ್ಣನಲ್ಲಿ ಆಸಕ್ತಿ ಇರ್ಬೇಕು, ಅವ್ರ ಹೃದಯ ಪರಿಶುದ್ಧರಾಗಿರ್ಬೇಕು ಅಂತ ನೋಡ್ಬೋದು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನಂತ ಹೇಳಿದ್ರೆ ನೋಡಿ, ಇದ್ರಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಶ್ಲೋಕ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸಾ ವಿಶಿಷ್ಯತೆ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು ಸ್ಥಾನೇ ಸ್ಥಿತಃ ವೇರೆವರ್ ಯು ಆರ್ ಯು ಚಾಂಟ್ ಅಂತೇಳಿ. ಗೃಹಸ್ಥರಾಗಿದ್ದುಕೊಂಡೇ ನಾವು ಭಗವಂತನ ಭಕ್ತಿಯನ್ನು ಮಾಡ್ಬೇಕು, ಚಾಂಟಿಂಗ್ ಮಾಡ್ಬೇಕು, ಜಪ ಮಾಡ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ಉದಾಹರಣೆಯಾಗಿ ನಾವು ನೋಡೋದಾದ್ರೆ ಅಂಬರೀಷ್ ಮಹಾರಾಜರು ಹೇಗೆ ಅವರ ಒಂದು ಇಂದ್ರಿಯಗಳನ್ನು ಭಗವಂತನ ಸೇವೆಗಾಗಿ ಮೀಸಲಿಟ್ರು ಅಂತೇಳಿ. ಅಂದ್ರೆ ಕಣ್ಣಿನಿಂದ ಭಗವಂತನನ್ನು ನೋಡ್ಲಿಕ್ಕೆ, ಕಿವಿಯಿಂದ ಭಗವಂತನ ಬಗ್ಗೆ ಕೇಳುವಂಥದ್ದು, ಬಾಯಿಯಿಂದ ಭಗವಂತನಿಗಿಟ್ಟ ಪ್ರಸಾದವನ್ನು ಸ್ವೀಕರಿಸುವಂಥದ್ದು, ಹಾಗೆ ಭಗವದ್ಗೀತೆಯನ್ನು ಉಪದೇಶ ಮಾಡುವಂಥದ್ದು, ಹೀಗೆ ಕಾಲಿನಿಂದ ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗಲು, ಕೈಯಿಂದ ದೇವಸ್ಥಾನವನ್ನು ಸ್ವಚ್ಛ ಮಾಡಲು, ಈ ರೀತಿಯಾಗಿ ಅಂಬರೀಷ್ ಮಹಾರಾಜರು ಅವರ ಒಂದು ಇಂದ್ರಿಯಗಳನ್ನು ಭಗವಂತನ ಒಂದು ಸೇವೆಗೆ ಮೀಸಲಾಗಿಟ್ರು. ಹಾಗೆ ಅವರಿಗೆ ರಾಜ ಅಂತ ಹೇಳಿದ್ರೆ ಬಹಳಷ್ಟು ಮಂದಿ ಪತ್ನಿಯರು ಇರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಕೃಷ್ಣನ ದೇವಸ್ಥಾನವನ್ನು ಕಟ್ಟಿಸಿಕೊಟ್ಟು ಅವರನ್ನ ಭಕ್ತರನ್ನಾಗಿ ಮಾಡ್ತಾರೆ ಅಂತೇಳಿ ಕೂಡ ನೋಡ್ಬೋದು ನಾವು. ಅಂಬರೀಷ್ ಮಹಾರಾಜರು ಒಂದು ಇವತ್ತು ಏಕಾದಶಿ, ಸೊ ಹಾಗೆ ಅವರು ಏಕಾದಶಿ ಉಪವಾಸವನ್ನ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ರು, ನಿರ್ಜಲ ಮಾಡ್ತಾ ಇದ್ರು, ನೀರು ಕೂಡ ಕುಡಿತಾ ಇರೋದಿಲ್ಲ. ಮರುದಿವ್ಸ ದ್ವಾದಶದಂದು ಆ ಒಂದು ಏಕಾದಶಿಯನ್ನು ಬ್ರೇಕ್ ಮಾಡ್ಬೇಕಾಗಿರ್ತದೆ. ಆ ಸಮಯದಲ್ಲಿಯೇ ದುರ್ವಾಸ ಮುನಿ ಬರ್ತಾರೆ. ನಾನು ನದಿ ತೀರಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗ್ತಾರೆ. ಆದ್ರೆ ಅವರು ಏಕಾದಶಿಯ ಒಂದು ಬ್ರೇಕಿಂಗ್ ಟೈಮ್ ಅಲ್ಲಿ ಬರೋದಿಲ್ಲ, ಅವರು ಬೇಕಂತಲೇ ಬರೋದಿಲ್ಲ. ಅಂದ್ರೆ ಏಕಾದಶಿ ಉಪವಾಸ ಮಾಡಿದವರು ಮರುದಿವ್ಸ ದ್ವಾದಶದಂದು ಅದೇ ಸಮಯಕ್ಕೆ ಬ್ರೇಕ್ ಮಾಡ್ಬೇಕು. ಮಾಡಿದ್ರೆ ಮಾತ್ರ ಏಕಾದಶಿಯ ಉಪವಾಸದ ಒಂದು ಇದು ಸಿಗ್ತದೆ, ಫಲ ಸಿಗ್ತದೆ, ಇಲ್ಲದ್ರೆ ಸಿಗೋದಿಲ್ಲ. ಸೊ ಇವ್ರೇನ್ ಮಾಡ್ತಾರೆ, ಅಂಬರೀಷ್ ಮಹಾರಾಜರು ಅಲ್ಲಿ ಕೇಳ್ತಾರೆ ಆಸ್ಥಾನದಲ್ಲಿರುವ ಪಂಡಿತರಿಗೆ, ಇವ್ರಿಗೆ ಬ್ರಾಹ್ಮಣರಿಗೆ ಎಲ್ಲರಿಗೂ. ಅವರು ಹೇಳ್ತಾರೆ ನೀವು ನೀರನ್ನಾದ್ರೂ ಸ್ವೀಕರಿಸಿ ಅಂತ ಹೇಳಿದಾಗ ಇವ್ರು ಸ್ವಲ್ಪ ನೀರ್ ಕುಡಿದ ಕೂಡಲೇ ಅವರು ಬರ್ತಾರೆ. ದುರ್ವಾಸ ಮುನಿ ಬಂದು ನೀವು ಅತಿಥಿ ಸತ್ಕಾರ ಮಾಡದೇನೆ ದ್ರೋಹ ಮಾಡಿದ್ಯಾ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಅಂದ್ರೆ ಒಂದು ರಾಕ್ಷಸನನ್ನು ಸೃಷ್ಟಿಸ್ತಾರೆ, ಅವನನ್ನು ಕೊಲ್ಲಿಕ್ಕೆ ಹೇಳ್ತಾರೆ. ಆದ್ರೆ ಒಂದು ಅಂಬರೀಷ್ ಮಹಾರಾಜರು ಎಷ್ಟು ಒಂದು ಶುದ್ಧ ಭಕ್ತರಾಗಿರ್ತಾರೆ ಅಂದ್ರೆ ವಿಷ್ಣು ಅವರ ಸುದರ್ಶನ ಚಕ್ರವನ್ನು ಅವರ ಅರಮನೆಯಲ್ಲಿ ಇಟ್ಟಿರ್ತಾರೆ. ಆ ಸುದರ್ಶನ ಚಕ್ರ ಬಂದು ಈ ರಾಕ್ಷಸನನ್ನು ಕೊಂದು ದುರ್ವಾಸ ಮುನಿಯರನ್ನು ಅಟ್ಟಿಸಿಕೊಂಡು ಹೋಗ್ತಾರೆ. ಹೀಗೆ ಅಟ್ಟಿಸಿಕೊಂಡು ಹೋದಾಗ ದುರ್ವಾಸ ಮುನಿ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮ ಹೇಳ್ತಾರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಶಿವನ ಹತ್ರ ಹೋಗ್ತಾರೆ. ಶಿವ ಹೇಳೋದು ವೈಷ್ಣವ ಅಪರಾಧ ಮಾಡಿದ್ಯಾ ಅಂತ ಹೇಳಿ ಆ ರೀತಿಯಾಗಿ ಹೇಳುವಂಥದ್ದು. ನಂತರದಲ್ಲಿ ವಿಷ್ಣು ಹತ್ರ ಹೋದಾಗ ವಿಷ್ಣು ಹೇಳುವಂಥದ್ದು ನನಗೆ ಏನಾದ್ರೂ ದ್ರೋಹ ಮಾಡಿದ್ರೆ, ಅಪರಾಧ ಮಾಡಿದ್ರೆ ನಾನು ಕ್ಷಮಿಸ್ತಿದ್ದೆ, ಆದ್ರೆ ನನ್ನ ಭಕ್ತನಿಗೆ ನೀನು ಅಪರಾಧ ಮಾಡಿದ್ಯಾ, ಹಾಗಾಗಿ ನೀನು ಭಕ್ತನ ಹತ್ರವೇ ಹೋಗ್ಬೇಕು ಅಂತೇಳಿ. ಸೊ ಮತ್ತೆ ಇವರು ದುರ್ವಾಸ ಮುನಿ ಬಂದು ಅಂಬರೀಷ್ ಮಹಾರಾಜರ ಒಂದು ಕಾಲಿಗೆ ಅಡ್ಡ ಬೀಳ್ತಾರೆ. ಅಡ್ಡ ಬಿದ್ದಾಗ ಏನಾಗುತ್ತೆ, ಅಂಬರೀಷ್ ಮಹಾರಾಜರು ಪ್ರಾರ್ಥನೆಯನ್ನು ಮಾಡ್ತಾರೆ.
ಸುದರ್ಶನ ಚಕ್ರಕ್ಕೆ. ಏನಾದ್ರೂ ನಾನು ಭಕ್ತಿ ಮಾಡಿದ್ರೆ ಇವರನ್ನ ಕ್ಷಮಿಸು ಅಂತೇಳಿ, ಏನಾದ್ರೂ ಒಳ್ಳೇದ್ ಮಾಡಿದ್ರೆ ಇವ್ರನ್ನ ಕ್ಷಮಿಸು ಅಂದಾಗ ಆ ಒಂದು ಸುದರ್ಶನ ಚಕ್ರ ಹೋಗಿ ಅದರ ಸ್ಥಾನದಲ್ಲಿ ಇರುತ್ತೆ ಅಂತೇಳಿ ನಾವು ನೋಡ್ಬೋದು. ಅಂತ ಹೇಳಿದ್ರೆ ಇಲ್ಲಿಂದ ನಾವು ಇದರಿಂದ ಏನ್ ತಿಳಿಬಹುದು ಅಂತ ಹೇಳಿದ್ರೆ, ಸ್ಥಾನೇ ಸ್ಥಿತ ಚೈತನ್ಯ ಮಹಾಪ್ರಭುಗಳು ಹೇಳಿದಾಗೆ ವೇರ್ ಎವರ್ ಯು ಆರ್ ಯು ಚಾಂಟ್ ಅಂತೇಳಿ, ನಾವು ಎಲ್ಲೇ ಇದ್ರು ಕೂಡ ಈ ಒಂದು ಗೃಹಸ್ಥರಾಗಿದ್ದು ಕೂಡ ನಾವು ಭಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ, ಸಾರಿ ಅದೆಲ್ಲ ಆ ಶ್ಲೋಕ ಅಲ್ಲ ಇದು. ಅದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು. ಅಂದ್ರೆ ಮೊದಲಿಗೆ ನಾವು ಜಪ ಮಾಡೋದು, ಕ್ಲಾಸ್ ಕೇಳೋದು, ಓದುದು ಇದೆಲ್ಲವೂ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ಕೂಡ ಮತ್ತೆ ಮತ್ತೆ ಅದು ತುಂಬಾ ಸುಲಭ ಆಗ್ತದೆ ಅಂತ ಹೇಳಿ ನೋಡ್ಬೋದು. ಸೊ ಇಲ್ಲಿ ನಾವು ನೋಡುವಂತದ್ದು ಏನಂತ ಹೇಳಿದ್ರೆ, ಕೃಷ್ಣನನ್ನು ಹೇಗೆ ತಿಳಿಯಬೇಕು ಅಂತೇಳಿ. ಇದಕ್ಕೆ ಮುಂಚೆ ಒಂದು ಶ್ಲೋಕವನ್ನು ಆಡ್ ಮಾಡೋದಾದ್ರೆ ನಾವೀಗ ಈಗ 7ನೇ ಒಂದು ಶ್ಲೋಕಕ್ಕೆ ಆಡ್ ಮಾಡೋದಾದ್ರೆ, ಈಗ ನಾವು ಸ್ವೇಚ್ಛಾ ಜೀವನ ಮತ್ತು ಇಂದ್ರಿಯ ಭೋಗಕ್ಕಾಗಿ ಹುಸಿ ಆಧ್ಯಾತ್ಮಿಕವಾದಿ ಆಗೋದಕ್ಕಿಂತ ತನ್ನ ವ್ಯವಹಾರಗಳಲ್ಲಿಯೇ ಉಳಿದು ಬದುಕಿನ ಉದ್ದೇಶವನ್ನು ಕಾರ್ಯಗತ ಮಾಡುವುದು ಉತ್ತಮ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಐಹಿಕ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಂತನ ರಾಜ್ಯವನ್ನು ಸೇರುವುದೇ ಬದುಕಿನ ಉದ್ದೇಶ ಆಗಿರ್ಬೇಕು. ಮುಖ್ಯ ಸ್ವಾರ್ಥಗತಿ ಅಥವಾ ಸ್ವಹಿತದ ಗುರಿ ಏನಾಗಿರುತ್ತೆ ಅಂದ್ರೆ ವಿಷ್ಣುವನ್ನು ಸೇರುವುದು. ಈಗ ಐಹಿಕ ಬಂಧನ ಅಂತ ಹೇಳಿದ್ರೆ ಈ ಜನ್ಮ, ಮೃತ್ಯು, ಜರ, ವ್ಯಾಧಿ ಇದರಿಂದ ಬಿಡುಗಡೆ ಹೊಂದುವಂಥದ್ದು. ಅದೇ ಕೃಷ್ಣ ಪ್ರಜ್ಞೆಯಲ್ಲಿ ನಿಯಂತ್ರಿತ ರೀತಿಯಲ್ಲಿ ಸೇವೆ ಮಾಡೋದ್ರಿಂದ ಗೃಹಸ್ಥರು ಕೂಡ ಈ ಗುರಿಯನ್ನು ಮುಟ್ಟಲು ಸಾಧ್ಯ ಅಂತೇಳಿ ನಾವು ಇವನ್ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಈಗ ಒಂದು 13ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ 5 ಪ್ರಮುಖ ವಿಷಯಗಳು: ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಸೊ 13ನೇ ಶ್ಲೋಕದಲ್ಲಿ ಅಂದ್ರೆ ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಪುಂಚತೆ ತೇ ತ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್. ಅಂದ್ರೆ ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದ್ರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡ್ತಾರೆ. ಅಂದ್ರೆ ಭಗವಂತನ ಭಕ್ತರಿಗೆ ಅಂದ್ರೆ ಕೃಷ್ಣ ಪ್ರಜ್ಞೆ ಇರುವವರಿಗೆ ಸಂತರು ಎಂದು ಹೆಸರು. ಅವರು ಯಾವಾಗಲೂ ಭಗವಂತನ ಪ್ರೇಮಿಗಳು ಅಂತ ಹೇಳ್ಬೋದು. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ವರ್ಣಿಸಿದೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಅಂತೇಳಿ ಸಂತ ಸದೈವ ಹೃದಯೇಶು ವಿಲೋಕಯಂತಿ. ಅಂದ್ರೆ ಸದಾ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಸಮರ್ಪಣೆ ಮಾಡದೆ ಅವರು ಏನನ್ನೂ ಸ್ವೀಕರಿಸುವುದಿಲ್ಲ. ಇದನ್ನು ನಾವು ಇಲ್ಲಿ ನೋಡ್ತೇವೆ 14ನೇ ಶ್ಲೋಕದಲ್ಲಿ ಏನ್ ಹೇಳೋದು, ಅದ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಇಲ್ಲಿ ನಾವು ನೋಡ್ಬೋದು ಈಗ ಕೃಷ್ಣನನ್ನು ಹೇಗೆ ತಿಳಿಯೋದು ಅಂತೇಳಿ. ಕೃಷ್ಣನನ್ನು ಹೇಗೆ ತಿಳಿಯೋದು ಅಂದ್ರೆ ವೇದಗಳಿಂದ. ಸೊ ವೇದಗಳಲ್ಲಿ ಏನಿದೆ, ನಮ್ಮ ಕರ್ತವ್ಯಗಳು ನೋಡಿ, ಕರ್ತವ್ಯಗಳಾದ ಮೇಲೆ ಏನು ನಮ್ಮ ಕರ್ತವ್ಯಗಳು ಅಂತ ಹೇಳಿದ್ರೆ, ನಾವು ದಿನದಲ್ಲಿ 24 ಗಂಟೆಯಲ್ಲಿ 8 ಗಂಟೆ ದೇಹಕ್ಕೆ, 8 ಗಂಟೆ ಆತ್ಮಕ್ಕೆ, ಇದು 8 ಗಂಟೆ ಮನಸ್ಸಿಗೆ, ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡ್ರೆ 8 ಗಂಟೆ ದೇಹಕ್ಕೆ ಅಂತ ಹೇಳಿದ್ರೆ 6 ಗಂಟೆ ಮಲಗಲಿಕ್ಕೆ. ಸೊ 2 ಗಂಟೆಯಲ್ಲಿ ಬೆಳಿಗ್ಗೆ ಅರ್ಧ ಗಂಟೆ ತಿನ್ಲಿಕ್ಕೆ ಮತ್ತೆ ನಿತ್ಯ ಕರ್ಮ, ಹೀಗೆ ಸಂಜೆ ಅರ್ಧ ಗಂಟೆ ತಿನ್ಲಿಕ್ಕೆ ಮತ್ತೆ ನಿತ್ಯ ಕರ್ಮಕ್ಕೆ.
ನಂತರದಲ್ಲಿ 8 ಗಂಟೆ ಕೆಲಸ ಅಂದ್ರೆ ಮನಸ್ಸಿಗೆ ನಾವು ಕೆಲಸ ಮಾಡುವಂಥದ್ದು. 8 ಗಂಟೆ ಆತ್ಮಕ್ಕೆ ಹೇಗೆ ಅಂದ್ರೆ 2 ಗಂಟೆ ಜಪ, 2 ಗಂಟೆ ಓದಲು, 1 ಗಂಟೆ ಕೀರ್ತನೆ, ಮತ್ತೆ ನಾವು 3 ಗಂಟೆ ಸೇವೆ ಮಾಡುವಂಥದ್ದು. ಈಗ ಕ್ಲಾಸ್ ಮಾಡುವಂಥದ್ದು ಕೂಡ ಸೇವೆ ಮಾಡುವಂಥದ್ದು. ಸೊ ಇದನ್ನ ನಾವು ತಿಳಿದ್ರೆ ಬಹಳಷ್ಟು ಒಂದು ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುತ್ತೆ ಅಂತ ನೋಡ್ಬೋದು. ಸೊ ಇದಾಯ್ತು. ನಂತರದಲ್ಲಿ ನಮ್ಮ ಕರ್ತವ್ಯಗಳು ಏನು ಅಂತ ತಿಳಿದಾಯ್ತು. ಯಜ್ಞ ಮಾಡುವಂಥದ್ದು. ಇಲ್ಲಿ ಇಲ್ಲಿ ನೋಡ್ಬೋದು ನೀವು, ಯಜ್ಞ ಅಂದ್ರೆ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ ಮಾಡುವಂಥದ್ದು. ಸಂಕೀರ್ತನ ಯಜ್ಞ ಅಂದ್ರೆ ಕೀರ್ತನೆ ಮಾಡುವಂಥದ್ದು. ಈಗ ಇದಕ್ಕೆ ಉದಾಹರಣೆಯಾಗಿ ನೋಡಿದ್ರೆ, ಒಂದು ಪ್ರಸಿದ್ಧ ದೇವಸ್ಥಾನದಲ್ಲಿ ಮಳೆ ಬಂದಿರೋದಿಲ್ಲ. ಸೊ ಅವರು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾರೆ, ಮಳೆ ಬರೋದಿಲ್ಲ. ನಂತರದಲ್ಲಿ ಇಸ್ಕಾನ್ ಅವರಿಗೆ ಹೇಳ್ತಾರೆ, ಅವರು ಹೋಗಿ ಅಲ್ಲಿ ಸಂಕೀರ್ತನ ಯಜ್ಞ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಕೀರ್ತನೆ ಮಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನು ರಾಗವಾಗಿ ಹಾಡುವಂಥದ್ದು. ಹೀಗೆ ಕೀರ್ತನೆ ಮಾಡಿ ಅಲ್ಲಿ ಮಳೆ ಬರ್ತದೆ. ಮಳೆ ಬಂದ ನಂತರ ಅವರು ಈ ಒಂದು ಇಸ್ಕಾನ್ ಸಂಸ್ಥೆಯವರಿಗೆ ಒಂದು ಜಾಗೆಯನ್ನು ಕೊಡ್ತಾರೆ. ಅಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಹೀಗೆ ಸಂಕೀರ್ತನಕ್ಕೆ ಅಷ್ಟೊಂದು ಒಂದು ಪ್ರಭಾವ ಬೀರುತ್ತೆ ಅದು ಅಂತ ಹೇಳ್ಬೋದು. ಅದರಿಂದ ಮಳೆ ಬರುತ್ತೆ. ಮಳೆ ಆದ ಮೇಲೆ ಅಂದ್ರೆ ಈಗ ಈ ಒಂದು ಕಲಿಯುಗಕ್ಕೆ ಇದು ಸಂಕೀರ್ತನ ಯಜ್ಞ. ಈಗ ಸತ್ಯಯುಗದಲ್ಲಿ ಏನ್ ಮಾಡ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು. ಅಷ್ಟಾಂಗ ಯೋಗ ಇದೆಲ್ಲ ಮುಂದಿನ ಅಧ್ಯಾಯಗಳಲ್ಲಿ ನೀವು ನೋಡ್ತೀರಾ. ಆಗ ಅವ್ರ ಜೀವಿತಾವಧಿ ಕೂಡ 1 ಲಕ್ಷದಷ್ಟಿತ್ತು, ಅಷ್ಟು ಬದುಕ್ತಾ ಇದ್ರು. ಸೊ ಧ್ಯಾನ ಮಾಡ್ಲಿಕ್ಕೆ ಅವಕಾಶ ಕೂಡ ಇತ್ತು ಕಾಡಿಗೆ ಹೋಗಿ. ಈಗ ಹಾಗೆ ಸಾಧ್ಯ ಇಲ್ಲ. ಈಗ ಧ್ಯಾನ ಮಾಡ್ಲಿಕ್ಕೆ ಅಷ್ಟು ವರ್ಷ ಬದುಕುದು ಕೂಡ ಇಲ್ಲ, ಕಾಡಿಗೆ ಹೋಗಿ ಕುಳಿತುಕೊಳ್ಳುವಷ್ಟು ಯಾರಿಗೂ ಕೂಡ ಸಮಯ ಅವಕಾಶ ಇಲ್ಲ ಅಂತ ನೋಡ್ಬೋದು. ಸೊ ಹಾಗಾಗಿ ಧ್ಯಾನ ಈ ಯುಗಕ್ಕೆ ಅಲ್ಲ. ನಂತರದಲ್ಲಿ ದ್ವಾಪರ ಯುಗದಲ್ಲಿ 10,000 ವರ್ಷ ಅಷ್ಟು ಜೀವಿತಾವಧಿ ಇತ್ತು. ಆ ಸಮಯದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ಹೇಗೆ ಮಾಡ್ತಾ ಇದ್ರು? ಬ್ಯಾರಲ್ ಗಟ್ಟಲೆ ತುಪ್ಪ ಇತ್ತು ಅಂತ ಹೇಳಿದ್ರೆ ಅಷ್ಟೊಂದು ಪ್ಯೂರ್ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ರು, ಉಪಯೋಗಿಸ್ತಾ ಇದ್ರು. ನಂತರದಲ್ಲಿ ಸಾಕಷ್ಟು ಮಂದಿ ಬ್ರಾಹ್ಮಣರು ಮಂತ್ರ ಪಠನೆ ಮಾಡ್ತಾ ಇದ್ರು. ಅಂದ್ರೆ ಹೇಗೆ ಅಂದ್ರೆ ಮಂತ್ರದಿಂದವೇ ಬೆಂಕಿ ಬರೆಸ್ತಾ ಇದ್ರು. ಅಷ್ಟೊಂದು ಇದಿತ್ತು ಅವರಲ್ಲಿ, ಪಾಂಡಿತ್ಯ ಇತ್ತು ಅಂತ ನೋಡ್ಬೋದು. ಆದ್ರೆ ಅದು ಕೂಡ ಈಗ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಅಷ್ಟು ಒಳ್ಳೆ ಪ್ಯೂರ್ ತುಪ್ಪ ಕೂಡ ಸಿಗೋದಿಲ್ಲ, ಮಂತ್ರದಿಂದ ಬೆಂಕಿ ಕೂಡ ಬರೆಸೋದಿಕ್ಕೆ ಸಾಧ್ಯ ಇಲ್ಲ. ನಂತರದಲ್ಲಿ ಒಂದು ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ಅರ್ಚನೆಯನ್ನು ಮಾಡ್ತಾ ಇದ್ರು. ಅರ್ಚನೆ ಅಂತ ಹೇಳಿದ್ರೆ ಪ್ರತಿಯೊಂದು ಅರ್ಧ ಗಂಟೆಗೊಮ್ಮೆ ಇದು ನೈವೇದ್ಯವನ್ನು ಕೊಡುವಂಥದ್ದು, ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಹಾಗೆ ಪೂಜೆ ಮಾಡುವಂಥದ್ದು. ಆ ರೀತಿಯಾಗಿ 1000 ಗಟ್ಟಲೆ ಜನ ಸೇವೆಗಾಗಿ ಇರ್ತಾ ಇದ್ರು ದ್ವಾಪರ ಯುಗದಲ್ಲಿ. ಆದ್ರೆ ಅದು ಕೂಡ ಈಗ ಸಾಧ್ಯ ಇಲ್ಲ. ಈಗ ನಿತ್ಯದಲ್ಲಿ 5 ಹೊತ್ತು ಪೂಜೆ ಮಾಡ್ಲಿಕ್ಕೇನೆ ಕಷ್ಟ ಆಗ್ತದೆ ಅಂತೇಳಿ ನೋಡ್ಬೋದು. ನಂತರದಲ್ಲಿ ಕಲಿಯುಗದಲ್ಲಿ ಜನರು ಮಂದಮತಿಗಳು, ಅವರಿಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಮಯ ಅವಕಾಶ ಇಲ್ಲ ಅಂತೇಳಿಯೇ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಬಂದು ಈ ಒಂದು ಸಂಕೀರ್ತನ ಯಜ್ಞವನ್ನು ನೀಡಿರುವಂತದ್ದು. ಇದು ಸಂಕೀರ್ತನವನ್ನು ಮಾಡಿ ಅಂತ ಹೇಳಿ. ಬಹಳ ಸುಲಭ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವಂತದ್ದು ಅಂತೇಳಿ ನಾವು ನೋಡ್ಬೋದು. ಸೊ ಯಜ್ಞದಿಂದ ಮಳೆ ಬಂತು, ಮಳೆಯಿಂದ ಮತ್ತೆ ಏನಾಗುತ್ತೆ, ಬೆಳೆ ಬರುತ್ತೆ. ಆ ಬೆಳೆಯನ್ನು ಮತ್ತೆ ಯಾರಿಗೆ ಕೊಡುವಂಥದ್ದು, ಅದರಿಂದ ಆಹಾರವನ್ನು ತಯಾರಿಸಿ ಮತ್ತೆ ಭಗವಂತನಿಗೆ ಕೊಡುವಂಥದ್ದು. ಅಂದ್ರೆ ನಾವಿಲ್ಲಿ ನೋಡ್ಬೋದು, ಭಗವಂತನಿಂದ ಬಂದಿರುವಂತದ್ದನ್ನು ಭಗವಂತನಿಗೆ ಕೊಟ್ಟು ನಂತರದಲ್ಲಿ ನಾವು ಸ್ವೀಕರಿಸುವಂಥದ್ದು. ಓಕೆ, ಇದಕ್ಕಿಂತ ಶ್ಲೋಕ ಇನ್ನೊಂದು 19ನೇ ಶ್ಲೋಕದಲ್ಲಿ ಏನಿದೆ ಅಂತ ನೋಡೋಣ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ, ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಆದುದರಿಂದ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮಪ್ರಭುವನ್ನು ಹೊಂದಬಹುದು. ಇಲ್ಲಿ ಅನಾಸಕ್ತ ಕರ್ಮ ಅಂದ್ರೆ ಏನು ಅಂತ ನಮ್ಗೆ ಅನಿಸ್ಬೋದು. ಅನಾಸಕ್ತ ಕರ್ಮ ಅಂದ್ರೆ ನಾವು ಏನು ನಿತ್ಯ ಕೆಲಸ ಮಾಡ್ತೇವೆ ಅದರಲ್ಲಿ ಹೆಚ್ಚು ಒಂದು ಆಸಕ್ತಿಯನ್ನು ವಹಿಸದೆ ಭಗವಂತನ ಒಂದು ಸೇವೆಗೆ ಆಸಕ್ತಿಯನ್ನು ವಹಿಸುವಂತದ್ದು.
ಅಂತ ಹೇಳಿದ್ರೆ ಏನು ಕೆಲಸ ಮಾಡ್ತೇವೆ ಅದ್ರದ್ದು ಏನು ಫಲಾಪೇಕ್ಷೆ ಇರುತ್ತೆ ಅದನ್ನೆಲ್ಲ ಭಗವಂತನಿಗೆ ಬಿಟ್ಟು ಬಿಡುವಂತದ್ದು. ಸೊ ಇಲ್ಲಿ ನೀವು ನೋಡ್ಬೋದು ನಿಷ್ಕಾಮ ಕರ್ಮಯೋಗ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಅವರು ಕೆಲಸ ಮಾಡ್ತಾರೆ ಆದ್ರೆ ಅದರ ಫಲವನ್ನು ಭಗವಂತನಿಗೆ ಬಿಡ್ತಾರೆ. ಅಂದ್ರೆ ಈಗ ಸಕಾಮ ಕರ್ಮಯೋಗ ಅಂತ ಹೇಳಿದ್ರೆ ಅವರು ಕೆಲಸ ಮಾಡ್ತಾರೆ ಅದರಲ್ಲಿ 1% ಅನ್ನ ಭಗವಂತನಿಗೆ ಕೊಡುವಂತದ್ದು. ನಿಷ್ಕಾಮ ಕರ್ಮಯೋಗದಲ್ಲಿ ಹೇಗೆ ಅಂದ್ರೆ ಈಗ 1,000 ಮಾವಿನ ಹಣ್ಣು ಬಂದ್ರೆ ಅವ್ರು 1,000 ಮಾವಿನ ಹಣ್ಣನ್ನು ಕೂಡ ಭಗವಂತನಿಗೆ ಇಟ್ಟು ಮತ್ತೆ ಪೂಜಾರಿ ಎಷ್ಟು ಕೊಡ್ತಾರೆ ಅದನ್ನ ತಗೊಳ್ತಾರೆ ನಿಷ್ಕಾಮ ಕರ್ಮಯೋಗದಲ್ಲಿ. ಸೊ ಇಲ್ಲಿ ಭಕ್ತನಿಗೆ ಹೇಗೆ ಅಂದ್ರೆ ಅವ್ರಿಗೆ ಕೆಲಸದಲ್ಲಿ ಕೂಡ ಆಸಕ್ತಿ ಇರೋದಿಲ್ಲ, ಫಲದಲ್ಲಿ ಕೂಡ ಆಸಕ್ತಿ ಇರೋದಿಲ್ಲ ಅಂತೇಳಿ ನಾವು ನೋಡ್ಬೋದು. ಇದು ಚಾಂದೋಗ್ಯ ಉಪನಿಷತ್ತಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆಹಾರ ಶುದ್ಧೋ ಸತ್ವ ಶುದ್ಧೋ ಸ್ಮೃತಿ ಧ್ರುವ ಸ್ಮೃತಿ ಲಂಬೆ ಸರ್ವ ಗ್ರಂಥೀನಾಂ ವಿಪ್ರಾಮೋಕ್ಷಾಂ. ಅಂದ್ರೆ ಆಹಾರ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತದೆ ಮತ್ತು ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರ್ತದೆ ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಒಬ್ಬನು ವಿಮೋಚನೆ ಹೊಂದುತ್ತಾನೆ. ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಮನುಷ್ಯನನ್ನು ಹೇಗೆ ಒಂದು ಜಡ್ಜ್ ಮಾಡೋದು ಅಂದ್ರೆ ಅವನು ತಿನ್ನುವ ಆಹಾರದಿಂದ. ಅಂದ್ರೆ ಅವನು ಆಹಾರ ಹೇಗೆ ಸ್ವೀಕರಿಸ್ತಾನೆ ಹಾಗೆ ಅವನ ಮನಸ್ಥಿತಿ ಇರ್ತದೆ ಅಂತೇಳಿ ನಾವಿಲ್ಲಿ ನೋಡ್ಬೋದು. ಸೊ ಹಾಗಾಗಿ ನಾವು ಒಂದು ಕೃಷ್ಣ ಪ್ರಸಾದ ತಿಂದ್ರೆ ನಮ್ಮ ಪ್ರಜ್ಞೆ ಯಾವಾಗ್ಲೂ ಪ್ಯೂರ್ ಆಗಿರ್ತದೆ, ಇಲ್ಲದಿದ್ರೆ ನಮ್ಮ ಪ್ರಜ್ಞೆ ಪ್ರಾಣಿಗಳ ರೀತಿ ಇರ್ತದೆ ಅಂತ ಹೇಳಿ ನೋಡ್ಬೋದು. ಅಂದ್ರೆ ನಾವು ಶುದ್ಧದಲ್ಲಿ ಅಂದ್ರೆ ಬೆಳಿಗ್ಗೆ ಸ್ನಾನ ಮಾಡಿ ಮತ್ತೆ ಆಹಾರ ತಯಾರಿಸಿ ಭಗವಂತನ ಮುಂದೆ ಒಂದು 5 ನಿಮಿಷ ಇಟ್ಟು ಸ್ವೀಕರಿಸಿದ್ರೆ ಏನಾಗುತ್ತೆ, ನಮಗೆ ಆ ಪಾಪಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಮ್ಮ ಪ್ರಜ್ಞೆ ಕಲುಷಿತ ಆಗುತ್ತೆ ಇಲ್ಲದಿದ್ರೆ. ನಾವು ಪ್ರಸಾದವನ್ನು ಸ್ವೀಕರಿಸುತ್ತಾ ಹೋದ್ರೆ ನಮ್ಮ ಒಂದು ಪ್ರಜ್ಞೆಯು ಏನಾಗುತ್ತೆ ಅಂದ್ರೆ ಚೇಂಜ್ ಆಗ್ತಾ ಬರುತ್ತೆ. ಇದು ಬಹಳ ಮುಖ್ಯ ಅಂತ ಹೇಳಿ ನೋಡ್ಬೋದು ನಾವಿಲ್ಲಿ. ಹಾಗೆ ಪ್ರಸಾದ ಬಹಳ ಮುಖ್ಯ. ಇಸ್ಕಾನ್ ಸಂಸ್ಥೆ ಅಂದ್ರೆ ಅದು ಪ್ರಸಾದ ಮೂವ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಸಾದದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಒಂದು ಚಾಂಟಿಂಗ್ ಮಾಡುವಂಥದ್ದು, ಇನ್ನೊಂದು ಪ್ರಸಾದ ಸ್ವೀಕರಿಸುವಂಥದ್ದು. ಇದರಿಂದ ನಮಗೆ ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ತಿಳಿಲಿಕ್ಕೆ ಅವಕಾಶ ಇದೆ, ಆಧ್ಯಾತ್ಮಿಕದಲ್ಲಿ ಮುನ್ನಡೆಯಲು ಸಾಧ್ಯ ಇದೆ ಅಂತೇಳಿ ನಾವು ಇಲ್ಲಿ ನೋಡ್ಬೋದು. ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ ಅಂತ ಹೇಳಿದ್ರೆ ಏನು ಒಂದು ಐಹಿಕ ಕ್ಲೇಶಗಳಿದೆ, ತ್ರಿವಿಧ ಕ್ಲೇಶಗಳು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಆಧ್ಯಾತ್ಮಿಕ ಅಂದ್ರೆ ದೇಹ ಮತ್ತು ಆತ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು. ಈಗ ನಾವೇನಾದ್ರೂ ಒಂದು ನಡೆಯುವಾಗ ಬಿದ್ದು ಗಾಯ ಪೆಟ್ಟಾದ್ರೆ ಅದಕ್ಕೆ ಏನ್ ಹೇಳುವಂಥದ್ದು ಆಧ್ಯಾತ್ಮಿಕ ಕ್ಲೇಶ. ನಂತರದಲ್ಲಿ ಆದಿದೈವಿಕ ಅಂತ ಹೇಳಿದ್ರೆ ನೀವು ನೋಡ್ಬೋದು ಈ ಸುನಾಮಿ ಬರುವಂತದ್ದು ಅಥವಾ ಭೂಕಂಪ ಆಗುವಂಥದ್ದು, ಇದೆಲ್ಲ ಆದಿದೈವಿಕ ಅಂದ್ರೆ ಒಂದು ದೇವತೆಗಳಿಂದ ಆಗುವಂಥದ್ದು ಅಂತ ಹೇಳಿ ನೋಡ್ಬೋದು. ನಂತರದಲ್ಲಿ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಹೇಳಿದ್ರೆ ಈಗ ಏನು ಒಂದು ಸೊಳ್ಳೆ ಕಡಿತದಿಂದ ಬರುವಂತ ರೋಗ ರುಜಿನಗಳು ಅಂತ ಹೇಳ್ಬೋದು. ಈ ರೀತಿಯಾದ ಒಂದು ಬಂಧನಗಳಿಂದ ಮುಕ್ತನಾಗುತ್ತಾನೆ. ಈ ಒಂದು ಪ್ರಸಾದ ಸ್ವೀಕರಿಸುವುದರಿಂದ ಭಗವಂತನ ಒಂದು ಸ್ಮರಣೆ ಬರುತ್ತೆ ನಮಗೆ ಅಂತೇಳಿ ನಾವು ಇಲ್ಲಿ ನೋಡ್ಬೋದು. ಈಗ ನಮಗಾಗಿ ನಾವು ಆಹಾರವನ್ನು ತಯಾರಿಸ್ಕೊಂಡು ತಿಂದ್ರೆ ಏನಾಗುತ್ತೆ, ಅದರಿಂದ ನಮಗೆ ಪಾಪವೇ ಬರುತ್ತೆ. ಅದೇ ನಾವು ಭಗವಂತನಿಗಿಟ್ರೆ ಅದರಿಂದ ನಮಗೆ ಪಾಪವು ನಾಶ ಆಗ್ತಾ ಬರುತ್ತೆ, ಪಾಪವು ಕಡಿಮೆ ಆಗ್ತಾ ಬರುತ್ತೆ ಅಂತೇಳಿ ನೋಡ್ಬೋದು. ಒಬ್ಬನು ವಿಮೋಚನೆ ಹೊಂದುತ್ತಾನೆ ಅಂದ್ರೆ ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಸೊ ಇಲ್ಲಿ ನೋಡ್ಬೋದು ನೀವು ಶ್ರೀಮದ್ ಭಾಗವತಮಲ್ಲಿ 11ನೇ ಸ್ಕಂದದ 5ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈರ್ ಯಜಂತಿ ಹಿ ಸುಮೇಧಸಃ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಅಂದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣನೇ, ಆದ್ರೂ ಅವರು
ಗೋಲ್ಡನ್ ಕಾಂಪ್ಲೆಕ್ಸ್ ನಲ್ಲಿ ಬರುವಂತದ್ದು, ಅಂದ್ರೆ ಬಂಗಾರದ ಬಣ್ಣ ಆಗಿ ಬರುವಂತದ್ದು ಚೈತನ್ಯ ಮಹಾಪ್ರಭುಗಳು. ನಂತರ ಸಾಂಗೋಪಾಂಗಸ್ ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಅಸೋಸಿಯೇಟ್ಸ್ ಸಂಗಡಿಗರ ಜೊತೆ ಇರ್ತಾರೆ. ಯಜ್ಞೆ ಸಂಕೀರ್ತನ ಅಂದ್ರೆ ಸಂಕೀರ್ತನೆ ಮಾಡ್ತಾರೆ. ಯಜಂತಿ ಸುಮೇಧಸ ಅಂದ್ರೆ ಬುದ್ಧಿವಂತರು ಇದರಲ್ಲಿ ಪಾಲ್ಗೊಳ್ತಾರೆ. ಹಾಗೆ ನಾವು ಬುದ್ಧಿವಂತರಾಗ್ಬೇಕು, ನಾವು ಚೈತನ್ಯ ಮಹಾಪ್ರಭುಗಳವರ ಸಂಕೀರ್ತನ ಯಜ್ಞದಲ್ಲಿ ಪಾಲ್ಗೊಳ್ಬೇಕು. ಸೊ ಇಲ್ಲಿ ನಾವು ಜಪ ಮಾಡುವ ಮೊದಲು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಬೇಕು. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಅಂದ್ರೆ ಚೈತನ್ಯ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬಂದಿರ್ತಾರೆ. ನಿತ್ಯಾನಂದ ಅಂದ್ರೆ ಬಲರಾಮ, ಅದ್ವೈತ ಅಂದ್ರೆ ವಿಷ್ಣು, ಗದಾಧರ ಅಂದ್ರೆ ರಾಧಾರಾಣಿ, ಶ್ರೀವಾಸಾದಿ ಅಂದ್ರೆ ನಾರದ, ಮತ್ತು ಅವರ ಒಂದು ಭಕ್ತ ವೃಂದ ಅಂತ ಹೇಳಿ ನೋಡ್ಬೋದು ನಾವು. ಸೊ ನಾವು ಹೀಗೆ ಕೀರ್ತನೆ ಮಾಡುವ ಮುಂಚೆ ಇದನ್ನ ಹೇಳಿದ್ರೆ ನಮ್ಮ ಏನು ಒಂದು ಜಪ ಮಾಡುವ ಮೊದಲು ಹೇಳುವಂಥದ್ದು, ಈ ಜಪ ಮಾಡುವಾಗ ಏನಾದ್ರೂ ಅದರಲ್ಲಿ ತಪ್ಪುಗಳಾದ್ರೆ ಇದನ್ನೆಲ್ಲ ಕ್ಷಮಿಸಿ ಅಂತೇಳಿ ಈ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವಂಥದ್ದು. ಅದರ ನಂತರ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳುವ. ಸೊ 10ನೇ ಒಂದು ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಯಜ್ಞೈನ ಜಪ ಯಜ್ಞೋಸ್ಮಿ, ಯಜ್ಞಗಳಲ್ಲಿ ಎಲ್ಲ ಜಪ ಯಜ್ಞ ಶ್ರೇಷ್ಠ ಅಂತ ಹೇಳಿ ಅಂದ್ರೆ ತಗೋಬಹುದು ನೀವು ಇಲ್ಲಿ. ಇದು ನಿಮಗೆ ಮುಂದಿನ ಅಧ್ಯಾಯಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿರುತ್ತೆ. ಯಜ್ಞ ಶಿಷ್ಟಾಶಿನಾ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಪ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಅಂದ್ರೆ ಭಕ್ತರಿಗೆ ಯಾವುದೇ ಪಾಪ ಇರೋದಿಲ್ಲ, ಯಾಕಂದ್ರೆ ಭಗವಂತನಿಗೆ ಕೊಟ್ಟು ಅವರು ಆಹಾರವನ್ನ ಸ್ವೀಕರಿಸ್ತಾರೆ, ಯಜ್ಞದ ಶೇಷವನ್ನು ಊಟ ಮಾಡ್ತಾರೆ. ನಾವು ನಮಗೋಸ್ಕರ ಅಡಿಗೆ ಮಾಡ್ತೇವೆ, ಹಾಗಾಗಿ ನಮಗೆ ಪಾಪಗಳಾಗ್ತವೆ. ಅಂದ್ರೆ ನಾವಿಲ್ಲಿ ನೋಡ್ಬೋದು, ಕೃಷ್ಣ ಭಕ್ತರು ಅವರು ಭಗವಂತನಿಗೆ ಪ್ರಸಾದವನ್ನು ಕೊಟ್ಟು ನೈವೇದ್ಯವನ್ನು ಇಟ್ಟು ಒಂದು 5 ನಿಮಿಷ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನ ಸ್ವೀಕರಿಸಿದ ಕಾರಣ ಏನಾಗುತ್ತೆ ಅಂದ್ರೆ, ಆ ರೀತಿಯಾಗಿ ಆಹಾರ ಸ್ವೀಕರಿಸುವುದರಿಂದ ಅವರ ಆಯುಷ್ಯ ಕೂಡ ವೃದ್ಧಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಾವು ಒಂದು ಏನು ಅಡುಗೆಯನ್ನು ತಯಾರಿಸುವ ಮುಂಚೆ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೇಗೆಂದ್ರೆ, ನಾವು ಭಗವಂತ ಅಂದ್ರೆ ಕೃಷ್ಣನಿಗೆ, ರಾಧಾರಾಣಿಗೆ, ಪ್ರಭುಪಾದರಿಗೆ ಪ್ರಾರ್ಥನೆಯನ್ನು ಮಾಡಿ, ನನಗೆ ಅಂದ್ರೆ ಈ ಒಂದು ಆಹಾರ ತಯಾರಿಸುವುದಿಲ್ಲ ಗೊತ್ತಿಲ್ಲ ಅಂತ ಹೇಳಿಯೇ ನಾವು ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಜ್ಞೆ ಹೇಗಿರುತ್ತೆ ಅಂದ್ರೆ ತಿನ್ನುವಂಥದ್ದಲ್ಲ, ಅಂದ್ರೆ ನಾವು ಭಗವಂತನಿಗೆ ಕೊಡುವಂಥದ್ದು ಹೇಳಿ ನಮ್ಗೆ ಆ ರೀತಿಯಾದ ಪ್ರಜ್ಞೆ ಇರ್ತದೆ ಅಂತೇಳಿ ನಾವು ನೋಡ್ಬೋದು. ಅವಾಗ ಭಗವಂತನಿಗೂ ಕೂಡ ಸಂತೋಷ ಆಗುತ್ತೆ, ಅವರು ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದ್ರೆ ಭಗವಂತ ಭಾವಗ್ರಹಿ ಜನಾರ್ದನ, ಅಂದ್ರೆ ಅವರು ನಮ್ಮ ಹಾಗೆ ಕೈಯಿಂದ ಆ ರೀತಿಯಾಗಿ ತಿನ್ಬೇಕು ಹಾಗೇನಲ್ಲ, ಕಣ್ಣಿನಿಂದ ನೋಡಿದ್ರು ಕೂಡ ಆ ಒಂದು ನಮಗೆ ಆಶೀರ್ವಾದ ಮಾಡಿದಾಗೆ ಆಗುತ್ತೆ. ಹಾಗಾಗಿ ನಮ್ಮ ಮೇನ್ ಕಾನ್ಶಿಯಸ್ನೆಸ್ ಹೇಗಿರ್ಬೇಕಂದ್ರೆ ಕೃಷ್ಣ ಪ್ರಜ್ಞೆ ಆಗ್ಬೇಕು. ಇಲ್ಲಿ ನೀವು ನೋಡ್ಬೋದು 5 ವೇದಿಕೆ ಸಾರಿ ಅಂದ್ರೆ ಇದು ದೈಹಿಕ ವೇದಿಕೆ, ಬಾಡಿಲಿ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅಂದ್ರೆ ಅನ್ನಮಯ ಕೋಶ. ಅನ್ನಮಯ ಕೋಶ ಅಂತ ಇದ್ರೆ ಹೆಚ್ಚಿನವರಿಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ತಿಂದು ಮತ್ತೆ ಅಲ್ಲಲ್ಲಿ ಮಲಗುವಂಥದ್ದು, ಇದಕ್ಕೆ ತಮೋ ಗುಣ ಅಂತ ಹೇಳ್ತಾರೆ. ಮತ್ತೆ ಒಂದು ಇಂದ್ರಿಯ ವೇದಿಕೆ ಅಂದ್ರೆ ಪ್ರಾಣಮಯ ಕೋಶ. ಇವ್ರು ಹೇಗೆ ಅಂದ್ರೆ ಬಹಳಷ್ಟು ಎಜುಕೇಶನ್ ಇರುತ್ತೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ಕೆಲಸ ಸಿಗುತ್ತೆ, ಮದುವೆ ಆಗ್ತಾರೆ, ಮನೆ ಕಟ್ಟಿಸ್ತಾರೆ, ಈ ರೀತಿಯಾಗಿ ಒಂದು ರೀತಿಯಾಗಿ ಕೆಲಸ 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 ಹಣ ಹಣ ಅಂತ ಈ ರೀತಿಯಾಗಿರ್ತಾರೆ. ಇದು ರಜೋಗುಣ ಅಂತ ಹೇಳ್ಬೋದು. ನಂತರದಲ್ಲಿ ಮಾನಸಿಕ ವೇದಿಕೆ. ಮಾನಸಿಕ ವೇದಿಕೆ ಅಂದ್ರೆ ಮನೋಮಯ ಕೋಶ. ಅಂದ್ರೆ ಇವರು
ಸೈಂಟಿಸ್ಟ್, ಪೋಯೆಟ್ ಹೀಗೆಲ್ಲ ಇರ್ತಾರೆ. ಒಳ್ಳೆಯ ಪುಸ್ತಕ ಓದುವಂಥದ್ದು ಒಂದ್ ರೀತಿಯಾಗಿ ಅವ್ರಿಗೆ ಆಸಕ್ತಿ ಇರುತ್ತೆ, ಬಟ್ ಅವರಿಗೆ ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ. ನೆಕ್ಸ್ಟ್ ಬೌದ್ಧಿಕ ವೇದಿಕೆ ಅಂದ್ರೆ ಜ್ಞಾನಮಯ ಕೋಶ. ಜ್ಞಾನಮಯ ಕೋಶದಲ್ಲಿ ಹೇಗೆ ಅಂದ್ರೆ ಅವರು ಯೋಚನೆ ಮಾಡ್ತಾರೆ, ನಾನು ಯಾರು, ನನಗೂ ಪರಮಾತ್ಮನಿಗೂ ಏನು ಕನೆಕ್ಷನ್ ಏನು, ಪ್ರಕೃತಿಗೂ ನನಗೂ ಏನು ಕನೆಕ್ಷನ್, ಈ ರೀತಿಯಾದ ಆಲೋಚನೆಗಳು ಅವರು ಮಾಡ್ತಾರೆ. ಸೊ ಇದು ಥಿಯರಿ ಆಯ್ತು. ಇಲ್ಲಿ ಥಿಯರಿಟಿಕಲಿ ಅವ್ರು ಥಿಂಕ್ ಮಾಡ್ತಾರೆ. ಮತ್ತೆ ಒಂದು ಆಧ್ಯಾತ್ಮಿಕ ವೇದಿಕೆ ಅಂತ ಹೇಳಿದ್ರೆ ವಿಜ್ಞಾನಮಯ ಕೋಶ. ಇಲ್ಲಿ ಅವರು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ. ಹೇಗೆ ಏನೆಲ್ಲ ಮಾಡ್ಬೇಕು ಅದನ್ನ ಇಲ್ಲಿ ಏನ್ ಥಿಯರಿ ಆಗಿ ಅವರು ತಿಳಿದುಕೊಳ್ತಾರೆ ಅದನ್ನ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಗೊತ್ತಾಗುತ್ತೆ ನಾನು ದೇಹವಲ್ಲ, ಆತ್ಮ. ಆತ್ಮ ಮತ್ತು ಪರಮಾತ್ಮನಿಗೆ ಏನ್ ಕನೆಕ್ಷನ್ ಅಂತ ಗೊತ್ತಾಗುತ್ತೆ. ಮತ್ತೆ ಈ ಒಂದು ಕೃಷ್ಣ ಪ್ರಜ್ಞೆಯ ಉದ್ದೇಶ ಏನಂತ ಹೇಳಿದ್ರೆ ಜನರನ್ನು ಈ ಒಂದು ದೈಹಿಕ ವೇದಿಕೆಯಿಂದ ಆಧ್ಯಾತ್ಮಿಕ ವೇದಿಕೆಗೆ ಕರೆತರುವಂತದ್ದು. ಯಾಕೆಂದ್ರೆ ಒಂದು ಆತ್ಮಕ್ಕೆ ಸಂತೋಷ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಭಗವಂತನೊಂದಿಗೆ ಕನೆಕ್ಟ್ ಆದಾಗ ಮಾತ್ರ. ಜೀವೇರ ಸ್ವರೂಪವೇ ನಿತ್ಯ ಕೃಷ್ಣೇರ ದಾಸ್ ಅಂತೇಳಿ. ಸೊ ಹಾಗಾಗಿ ಇದು ಕೃಷ್ಣ ಪ್ರಜ್ಞೆಯ ಮುಖ್ಯ ಉದ್ದೇಶ. ಇಂದ್ರಿಯಾಣಿ ಪರಣ್ಯಾಹುರಿಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ಈಗ ನೀವು ನೋಡ್ಬೋದು ಈ ಟೇಬಲ್ಗಿಂತ ಇಂದ್ರಿಯಗಳು ಶ್ರೇಷ್ಠ. ಸೊ ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ. ಅಂದ್ರೆ ಒಂದಕ್ಕಿಂತ ಒಂದು ಶ್ರೇಷ್ಠ. ಆದ್ರೆ ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ಇದು 5 ಕನ್ನಡಿಗೆ ಹೋಲಿಸಲಾಗಿದೆ. ಅಂದ್ರೆ ದೇಹವೆಂಬ ಕನ್ನಡಿ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ. ಅಂದ್ರೆ ಈಗ ಮೊದಲನೇ ಕನ್ನಡಿ ಅಂದ್ರೆ ದೇಹದಲ್ಲಿ ಧೂಳಿದ್ರೆ ಏನಾಗುತ್ತೆ, ಎರಡನೇ ಕನ್ನಡಿ ಕಾಣಿಸೋದಿಲ್ಲ. ಸೊ ಧೂಳನ್ನು ಪ್ರಭುಪಾದರು ಕಾಮಕ್ಕೆ ಹೋಲಿಸಿದ್ದಾರೆ. ಒಳಗೆ ಅಂಟಿಕೊಂಡಿದ್ದನು ಅಂದ್ರೆ ಈ ಒಂದು ಮನಸ್ಸು ಕಾಣುತ್ತೆ ಅವಾಗ. ಅಂದ್ರೆ ಬಯಕೆಗಳು, ಡಿಸೈರ್ಸ್, ಇದನ್ನೆಲ್ಲ ನಾವು ಧೂಳು ಅಂತ ಅನ್ಕೊಂಡ್ರೆ ಆವಾಗ ನಾವು ಅದನ್ನ ತೆಗೆದ್ರೆ ಮನಸ್ಸು ಕಾಣುತ್ತೆ. ಸೊ ಮನಸ್ಸಿನಿಂದ ಧೂಳು ತೆಗೆದ್ರೆ ಬುದ್ಧಿ ಕಾಣಿಸುತ್ತೆ. ಬುದ್ಧಿ ಕ್ಲೀನ್ ಆದ್ರೆ ಆತ್ಮ ಕಾಣುತ್ತೆ. ಆತ್ಮ ಕ್ಲೀನ್ ಆದ್ರೆ ಏನಾಗುತ್ತೆ, ಪರಮಾತ್ಮ ಕಾಣ್ತಾನೆ ಅಂತೇಳಿ. ಸೊ ಒಂದಕ್ಕಿಂತ ಒಂದು ಶ್ರೇಷ್ಠ ಎಂದು ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಈಗ ಇಂದ್ರಿಯಗಳು ಅಂತ ಹೇಳಿದ್ರೆ ಪಂಚೇಂದ್ರಿಯಗಳು, ಕಣ್ಣು, ಮೂಗು, ಬಾಯಿ, ಕಿವಿ, ಸ್ಪರ್ಶ. ಕಣ್ಣಿನಿಂದ ನಾವು ಕೃಷ್ಣನ ನೋಡುವುದು, ಮೂಗಿನಿಂದ ಕೃಷ್ಣನಿಗೆ ಹಾಕಿದ ಹೂವಿನ ಪರಿಮಳವನ್ನು ತೆಗೆದುಕೊಳ್ಳುವಂಥದ್ದು, ಬಾಯಿಯಿಂದ ಕೃಷ್ಣ ಪ್ರಸಾದ ತಿನ್ನಬೇಕು, ಮತ್ತೆ ಕಿವಿಯಿಂದ ಕೃಷ್ಣನ ಬಗ್ಗೆ ಕೇಳ್ಬೇಕು, ಮತ್ತೆ ಸ್ಪರ್ಶ ಅಂದ್ರೆ ಭಕ್ತರನ್ನು ಸ್ಪರ್ಶ ಮಾಡ್ಬೇಕು ಅಂತ ಹೇಳಿ. ಹೀಗೆ ಮಾಡಿದ್ರೆ ನಮ್ಮ ಇಂದ್ರಿಯಗಳು ಪೂರ್ತಿ ಕಂಟ್ರೋಲಿಗೆ ಬರುತ್ತೆ, ಮನಸ್ಸು ಸರಿಯಾಗಿರುತ್ತೆ, ಆಗ ಬುದ್ಧಿಯೂ ಚುರುಕಾಗುತ್ತೆ, ಆತ್ಮವು ಅದರ ನಿಜವಾದ ಪೊಸಿಷನ್ಗೆ ಹೋಗ್ತದೆ ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಇಂದ್ರಿಯಗಳು, ಪಂಚೇಂದ್ರಿಯಗಳು ನೋಡಿದ್ರ, ಹಗ್ಗವನ್ನು ಮನಸ್ಸು ಅಂತ ಹೇಳಿದ್ರೆ ಇಲ್ಲಿ ಸಾರಥಿ ಯಾರು, ಬುದ್ಧಿ, ಪ್ರಯಾಣಿಕ ಯಾರು, ಆತ್ಮ ಅಂತ ಹೇಳಿ ನೋಡ್ಬೋದು. ಸೊ ಇದೆಲ್ಲವೂ ಕೂಡ ಒಂದು ಕಂಟ್ರೋಲ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಪ್ರಜ್ಞೆ ಕೃಷ್ಣ ಕಾನ್ಶಿಯಸ್ ಆಗ್ಬೇಕಂತ ಹೇಳಿ ನೋಡ್ಬೋದು. ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇತರೋ ಜನಾ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಇಲ್ಲಿ ಭಗವಂತ ಹೇಳುವಂತದಂದ್ರೆ ಲೀಡರ್ ಹೇಗಿರ್ತಾರೆ ಅದೇ ರೀತಿ ಎಲ್ಲರೂ ಫಾಲೋ ಮಾಡ್ತಾರೆ ಅಂತ. ಈಗ ಅರ್ಜುನ ಅವನು ಒಂದು ಉತ್ತಮ ಹೋರಾಟಗಾರ, ತುಂಬಾ ತಪಸ್ಸನ್ನು ಮಾಡಿರ್ತಾನೆ, ಅವನು ಲೀಡರ್ ಆಗಿರ್ತಾನೆ. ಅವನು ಹೋಗಿ ಕಾಡಿಗೆ ಹೋದ್ರೆ ಏನಾಗುತ್ತೆ, ಅರ್ಜುನ ಕಾಡಿಗೆ ಹೋಗ್ಬಿದ್ದಾನೆ ಅಂತೇಳಿ ಎಲ್ಲರೂ ಕಾಡಿಗೆ ಹೋಗ್ತಾರೆ. ಸೊ ಅದು ಅವನಿಗೆ ಮಿಸ್ಗೈಡ್ ಮಾಡ್ದಾಗುತ್ತೆ ಜನರನ್ನ. ಸೊ ಹಾಗಾಗಿ ಇಲ್ಲಿ ಭಗವಂತ ಹೇಳುವಂತದ್ದು ಲೀಡರ್ ಆದವರು ಏನ್ ಮಾಡ್ಬೇಕು ಅದನ್ನೇ ಜನರು ಅನುಸರಿಸ್ತಾರೆ. ಈಗ ಉದಾಹರಣೆಯಾಗಿ ನಾವು ನೋಡಿದ್ರೆ ಒಬ್ಬ ಸ್ಮೋಕಿಂಗ್ ಮಾಡ್ತಾ ಇರ್ತಾನೆ, ಅವನು ಹೇಳ್ತಾನೆ ಜನರಿಗೆಲ್ಲ ನೀವು ಸ್ಮೋಕ್ ಮಾಡ್ಬೇಡಿ ಅಂತ. ಆಗ ಅವ್ರ ಜನರು ಹೇಳ್ತಾರೆ ಏನಂದ್ರೆ ನೀವು ಹೇಳೋದನ್ನ ನಾವು ಕೇಳೋದಿಲ್ಲ, ನೀವು ಏನ್ ಮಾಡ್ತೀರಾ ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ
ಲೀಡರ್ ಆದವರು ಹೇಗಿರ್ಬೇಕು ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ನೋಡ್ಬೋದು. ಸೊ ಅರ್ಜುನನ ಧರ್ಮ ಏನಾಗಿರುತ್ತೆ, ಒಂದು ಕ್ಷತ್ರಿಯ ಧರ್ಮ ಯುದ್ಧ ಮಾಡುವಂಥದ್ದು, ಯುದ್ಧ ಮಾಡುವಂತ ಹೇಳಿ ಭಗವಂತ ಇಲ್ಲಿ ಅರ್ಜುನನಿಗೆ ತಿಳಿಸುವಂಥದ್ದು. ಧೂಮೇನಾವ್ರಿಯತೆ ವಹ್ನಿ ಯಥಾ ದರ್ಶೋ ಮಲಿನ ಚ ಯತೋಲ್ಬೇನಾವೃತೋ ಗರ್ಭ ಸತ್ವಾದೇನ ನಮಾವೃತಂ. ಓಕೆ, ಅಂದ್ರೆ ಈಗ ಇದು ಹೊಗೆ, ಹೊಗೆ ಅಂದ್ರೆ ಮನುಷ್ಯ ಅಂತ ಹೇಳ್ಬೋದು. ಮನುಷ್ಯ ಅಂತ ಹೇಳಿದ್ರೆ ಈಗ ಕಟ್ಟಿಗೆಯನ್ನು ನಾವು ಉರಿಸಿದಾಗ ಏನಾಗುತ್ತೆ, ಹೊಗೆ ಬಂದು ನೆಕ್ಸ್ಟ್ ಅದು ಬೆಂಕಿ ಆಗುತ್ತೆ ಅಲ್ಲ, ಹಾಗೆ. ಸೊ ಮನುಷ್ಯನಿಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ತುಂಬಾ ಅವಕಾಶ ಇದೆ ಅಂತ ನೋಡ್ಬೋದು. ಇದು ಭಾವಾರ್ಥ, ಇದು ಅನುವಾದವನ್ನು ನೋಡ್ತೇನೆ. ಅಂದ್ರೆ ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಇಲ್ಲಿ ನೀವು ಈ ಒಂದು ಮನುಷ್ಯರಿಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ತುಂಬಾ ಅವಕಾಶ ಇದೆ ಅಂತ ನೋಡಿದ್ರಿ. ಇದಕ್ಕೆ ಒಂದು ಉದಾಹರಣೆ ನೋಡಬೇಕಾದ್ರೆ ಈಗ ಎಮೋಷನಲ್ ಕೋಶನ್, ಇಂಟೆಲಿಜೆಂಟ್ ಕೋಶನ್ ಮತ್ತೆ ಸ್ಪಿರಿಚುವಲ್ ಕೋಶನ್ ಅಂತ ನೋಡಿದ್ರೆ, ಈಗ ನೀವು ಈ ಒಂದು ಲ್ಯಾಪ್ಟಾಪ್ ಇದಕ್ಕೆ ಏನಿದೆ ಅಂದ್ರೆ ಇಂಟೆಲಿಜೆಂಟ್ ಕೋಶನ್ ಇದೆ. ಹಸುವಿನಲ್ಲಿ ಕೂಡ ಇಂಟೆಲಿಜೆಂಟ್ ಕೋಶನ್ ಇದೆ. ಸೊ ನನ್ನಲ್ಲಿ ಕೂಡ ಇಂಟೆಲಿಜೆಂಟ್ ಕೋಶನ್ ಇದೆ. ನೆಕ್ಸ್ಟ್ ಇಮೋಷನಲ್ ಬಂದ್ರೆ ಲ್ಯಾಪ್ಟಾಪ್ಗೆ ಇಮೋಷನಲ್ ಇರೋದಿಲ್ಲ, ಹಸುವಿಗೆ ಇರುತ್ತೆ. ನೋಡಿದೀರಾ ನೀವೆಲ್ಲವೂ ಕೂಡ, ನಮ್ಮಲ್ಲಿ ಕೂಡ ಇರ್ತದೆ. ಹಾಗೆ ನೆಕ್ಸ್ಟ್ ಬಂದು ಸ್ಪಿರಿಚುವಲ್ ಕಂಪ್ಯೂಟರ್ಗೆ, ಇದು ಲ್ಯಾಪ್ಟಾಪ್ಗೆ ಕೂಡ ಇರೋದಿಲ್ಲ, ಹಸುವಿಗೆ ಕೂಡ ಇರೋದಿಲ್ಲ, ಆದ್ರೆ ನಮಗೆ ಇರ್ತದೆ. ನಾವು ಮಾತ್ರ ಈ ಒಂದು ಮನುಷ್ಯ ಜನ್ಮದಲ್ಲಿ ಏನಾಗುತ್ತೆ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾವು ಪ್ರಯತ್ನವನ್ನು ಪಡ್ಬೇಕು, ಇಂದ್ರಿಯ ಸುಖಕ್ಕಾಗಿ ಅಲ್ಲ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಇಂದ್ರಿಯ ಸುಖ ಮಾಡಿದ್ರೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಿ ನೋಡ್ಬೋದು ನಾವು. ಹಾಗಾಗಿ ನಮಗೆ ತುಂಬಾ ಅವಕಾಶ ಇದೆ. ಹೇಗೆಂದ್ರೆ ಇಲ್ಲಿ ನೋಡ್ಬೋದು ನೀವು, ಬೆಂಕಿಯನ್ನು ಹಚ್ತೇವೆ, ಆದ್ರೆ ಹೊಗೆ ಬರುತ್ತೆ, ಆದ್ರೆ ಅದಾದ್ಮೇಲೆ ಬೆಂಕಿ ಬಂದೇ ಬರುತ್ತೆ ಅಂತ ನೋಡ್ಬೋದು. ಹಾಗಾಗಿ ಮನುಷ್ಯರಿಗೆ ಬಹಳಷ್ಟು ಅವಕಾಶ ಇದೆ. ನೆಕ್ಸ್ಟ್ ಬಂದು ಧೂಳು ಅಂತ ಹೇಳಿದ್ರೆ ಇದಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಲಾಗಿದೆ. ಅಂದ್ರೆ ಇದು ಅವ್ರಿಗೆ ಎಲ್ಲ ಕಷ್ಟ ಅಂತ ಭಗವಂತನ ಬಳಿ ಹೋಗೋದಕ್ಕೆ. ಅಂದ್ರೆ ಇದನ್ನ ಮರಕ್ಕೆ ಹೋಲಿಸ್ತಾರೆ. ಅಂದ್ರೆ ಮರ ತುಂಬಾ ವರ್ಷಗಳು, ಅಂದ್ರೆ 5,000 ವರ್ಷಗಳ ಒಂದು ಬಿಸಿಲಿಗೆ ನಿಲ್ತಾ ಇರುತ್ತೆ, ಗಾಳಿ ಮಳೆಗೆ. ಅಂದ್ರೆ ಅದಕ್ಕೊಂದು ದೊಡ್ಡ ಶಿಕ್ಷೆ ಅಂತ ಹೇಳ್ಬೋದು, ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಈಗ ಭ್ರೂಣದಲ್ಲಿ ಮಗು, ಇದನ್ನ ಎಲ್ಲಿ ಯಾಕೆ ಉಲ್ಲೇಖಿಸಿದ್ದಾರೆ ಅಂತ ಹೇಳಿದ್ರೆ, ಈಗ ಮಗು ಹುಟ್ಟಿದಾಗ ಎಲ್ಲರಿಗೂ ಸಂತೋಷ ಆಗುತ್ತೆ, ಆದ್ರೆ ಭಾಗವತಮಲ್ಲಿ ಇದೆ ಮಗು ಕಷ್ಟದಲ್ಲಿ ಇರುತ್ತೆ ಅಂತ. ಅಂದ್ರೆ ಹೇಗೆ ಒಂದು 2 ತಿಂಗಳಲ್ಲಿ, 3 ತಿಂಗಳಲ್ಲಿ, ನಂತರದಲ್ಲಿ 7 ತಿಂಗಳು ಆಗುವಾಗ ಅದಕ್ಕೆ ಪ್ರಜ್ಞೆ ಬರ್ತದೆ, ಅದು ತಾಯಿಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಲ್ಲಿ ಕೂಗ್ತಿರ್ತದೆ ಅದು ಮಗು, ಹೇಳೋದು, ಓ ಕೃಷ್ಣ, ಯಾಕೆ ನನ್ನನ್ನು ಈ ಗೋಣಿಚೀಲದಲ್ಲಿ ಹಾಕಿದ್ದೀಯಾ? ಹಾಗೆ ಯಾರಾದ್ರೂ ನಮ್ಮನ್ನು ಈಗ ಗೋಣಿಚೀಲದಲ್ಲಿ ಹಾಕಿದ್ರೆ ನಮಗೆ ಉಸಿರು ಕಟ್ಟಿದಂಗ ಆಗುತ್ತೆ ಅಲ್ವಾ? ನಮಗೆ ಒಮ್ಮೆ ಗೋಣಿಚೀಲದಿಂದ ಹೊರಗೆ ಬರ್ಬೇಕು ಅಂತ ಆಗುತ್ತೆ. ಅದೇ ರೀತಿ ಮಗುವಿಗೆ ಕೂಡ ಆಗುತ್ತೆ. ಆಗ ಅದು ಕಡೆಯದಾಗಿ ಕೃಷ್ಣ ಅಲ್ಲಿಗೆ ಬರ್ತಾರೆ. ಮಗು ಹೇಳುತ್ತೆ, ಕೃಷ್ಣ ಯಾಕೆ ನನಗೆ ಈ ಒಂದು ಶಿಕ್ಷೆ ಕೊಟ್ಟಿದ್ಯಾ, ಯಾಕೆ ಗೋಣಿಚೀಲದಲ್ಲಿ ಹಾಕಿದ್ಯಾ ಅಂತ ಹೇಳಿದಾಗ, ಕೃಷ್ಣ ಏನ್ ಮಾಡ್ತಾನೆ, ಅದರ 100 ಲೈಫ್ ಅಲ್ಲಿ ಏನೆಲ್ಲ ಮಾಡಿದೆ ಅದನ್ನ ಒಂದು ತೋರಿಸಿದಾಗ, ಆದ್ರೆ ಆ ಮಗುಗೆ ಗೊತ್ತಾಗುತ್ತೆ, 100 ಲೈಫ್ ಅಲ್ಲಿ ನಾನು ಭಗವಂತನಿಗೆ ಏನು ಮಾಡ್ಲಿಲ್ಲ ಸೇವೆಯನ್ನ ಅಂತ ಹೇಳಿ. ಸೊ ಕೃಷ್ಣ, ನನ್ನಿಂದ ದೊಡ್ಡ ತಪ್ಪಾಯ್ತು, ನೀನು ಕಾರಣ ಅಲ್ಲ, ನಾನೇ ಕಾರಣ ಇದಕ್ಕೆಲ್ಲ ಅಂತ ಹೇಳಿ ಅವಾಗ ಮಗು ಒಪ್ಪಿಕೊಳ್ಳುತ್ತೆ. ನಿನ್ನ ಭಕ್ತಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡುತ್ತೆ. ಆದ್ರೆ ಅದು ಹೊರಗೆ ಬಂದ ನಂತರ ಏನಾಗುತ್ತೆ, ಅದಕ್ಕೆ ಮರ್ತೋಗ್ಬಿಡುತ್ತೆ, ಇಂದ್ರಿಯ ಸುಖದಲ್ಲಿ ಇರುತ್ತೆ ಅಂತ ನೋಡ್ಬೋದು. ಅಂದ್ರೆ ಅದು ಆಶ್ವಾಸನೆ ಕೊಟ್ಟಿರುತ್ತೆ, ಕೇವಲ ನಿನ್ನ ಭಕ್ತಿ ಮಾಡ್ತೀನಿ ಅಂತ ಹೇಳಿ. ಆಗ ಕೃಷ್ಣ ಹೇಳ್ತಾರೆ, ಆಯ್ತು ಅಂತ ಹೇಳ್ತಾರೆ. ಆದ್ರೆ ಮಗು ಹೊರಗೆ ಬಂದ ನಂತರ ಅದು ಮರೆತು ಬಿಡುತ್ತೆ. ಹಾಗಾಗಿ ಇದರಿಂದ ನಾವು ತಿಳಿಬೇಕಾದ್ದೇನಂದ್ರೆ, ಈ ಮನುಷ್ಯ ಜನ್ಮ ಬಹಳ ವಿರಳ ಅಂತ ಹೇಳ್ಬೋದು. ಮನುಷ್ಯ ಜನ್ಮವನ್ನು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಯೂಸ್ ಮಾಡ್ಬೇಕು. ಯಾಕಂದ್ರೆ ಮನುಷ್ಯನಿಗೆ ಮಾತ್ರ ಅವಕಾಶ ಇರುವಂತದ್ದು.
ಬೇರೆ ಯಾವ ಜೀವಿಗೂ ಕೂಡ ಒಂದು ಇಮಿಡಿಯೇಟ್ ಆಗಿ ಕೃಷ್ಣ ಧಾಮಕ್ಕೆ ಹೋಗ್ಲಿಕ್ಕೆ ಅನುಕೂಲ ಇಲ್ಲ ಅಂತ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಈಗ ಉದಾಹರಣೆ ನೋಡೋದಾದ್ರೆ ಇವಾಗ ನೀವೀಗ ಒಂದು ಪೇಪರ್ ಗಾಳಿಗೆ ಹೋಗುತ್ತೆ ಅಂತೇಳಿ ಅದ್ರ ಮೇಲೆ ಮೊಬೈಲ್ ಇಟ್ರೆ ಏನಾಗುತ್ತೆ? ಅದು ಸರಿಯಾದ ಕ್ರಮ ಅಲ್ಲ. ಅಂದ್ರೆ ನಾವು ಪೇಪರ್ಗೆ ಅದು ಏನ್ ಇಡ್ಬೇಕು ಅದನ್ನೇ ಇಡ್ಬೇಕಷ್ಟೇ ಅಂತ ಹೇಳಿ ನೋಡ್ಬೋದು. ಅದ್ರ ಬದಲು ಮೊಬೈಲ್ ಇಟ್ಟ ಕೂಡಲೇ ಅದು ಇದಾಗುತ್ತೆ. ಅದೇ ರೀತಿ ಈ ಮನುಷ್ಯ ಜನ್ಮವನ್ನು ನಾವು ಇಂದ್ರಿಯ ಸುಖಕ್ಕಾಗಿ ಬಳಸದೆ ಭಗವಂತನ ಧಾಮಕ್ಕೆ ಹೋಗಲು ಬೇಕಾದ ತಯಾರಿ ಮಾಡ್ಬೇಕಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ನಮ್ಮ ಮನಸ್ಸು ಹೋಗ್ಬೇಕು, ಇಂದ್ರಿಯ ಸುಖಕ್ಕಾಗಿ ಅಲ್ಲ ಅಂತ ಹೇಳಿ ನಾವಿಲ್ಲಿ ತಿಳಿಬೇಕು ಈ ಒಂದು ಶ್ಲೋಕದಲ್ಲಿ. ಸೊ ಅಧ್ಯಾಯದ ಸಾರಾಂಶ: ತ್ಯಜಿಸುವಿಕೆ ಅಥವಾ ಕ್ರಿಯೆ ಏಕಂ ವದ. ಅಂದ್ರೆ ಕಾಡಿಗೆ ಹೋಗ್ಬೇಕಾ ಅಥವಾ ಯುದ್ಧ ಮಾಡ್ಬೇಕಾ ಅಂತ ಹೇಳಿ ಕೇಳುವಂತದ್ದು ಅರ್ಜುನ. ಇದು 3ನೇ ಅಧ್ಯಾಯದ 1ನೇ ಶ್ಲೋಕ ಮತ್ತು 2ನೇ ಶ್ಲೋಕದಲ್ಲಿ ಇದೆ. ನಿಷ್ಕಾಮ ಕರ್ಮಯೋಗ, ಜ್ಞಾನಯೋಗ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಕೆಲಸ ಮಾಡುವಂಥದ್ದು, ಅದರಲ್ಲಿ ಫಲಾಪೇಕ್ಷೆ ಇಲ್ಲದೆ ಇರುವಂಥದ್ದು, ಫಲಾಪೇಕ್ಷೆ ಇರೋದಿಲ್ಲ. ನಿಯತಂ ಕುರು ಕರ್ಮ 3ರಿಂದ 9ನೇ ಶ್ಲೋಕದಲ್ಲಿದೆ. ಕರ್ಮಕಾಂಡದಿಂದ ಕರ್ಮಯೋಗ. ಕರ್ಮಕಾಂಡ ಅಂತ ಹೇಳಿದ್ರೆ ಫ್ರೂಟಿವ್ ಆಕ್ಟಿವಿಟೀಸ್. ನಾವು ನಮಗೆ ಒಂದು ಭೌತಿಕವಾಗಿ ಏನೆಲ್ಲ ಬೇಕು ಅದನ್ನ ಭಗವಂತನಲ್ಲಿ ಕೇಳುವಂಥದ್ದು ಅಂತ ಹೇಳಿದ್ರೆ ದೇವತೆಗಳನ್ನು ಪೂಜೆ ಮಾಡಿಸುವಂಥದ್ದು, ಜ್ಯೋತಿಷ್ಯರ ಬಳಿ ಹೋಗಿ ಇದೆಲ್ಲ ಮಾಡಿಸೋದಕ್ಕೆ ಕರ್ಮಕಾಂಡ ಅಂತ ಹೇಳುವಂಥದ್ದು. ಅಲ್ಲಿ ನಮಗೆ ಆಧ್ಯಾತ್ಮಿಕವಾಗಿ ಏನು ಸಿಗೋದಿಲ್ಲ. ಆದ್ರೆ ಕರ್ಮಯೋಗ ಅಂತ ಹೇಳಿದ್ರೆ ಕೃಷ್ಣನೊಂದಿಗೆ ಅಂದ್ರೆ ಭಗವಂತನೊಂದಿಗೆ ನಾವು ಮಾಡುವ ಕೆಲಸವನ್ನು ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಅದು ಕರ್ಮ ಯೋಗ ಆಗ್ತದೆ. ಕರ್ಮಯೋಗ ಅಂದ್ರೆ ನಮ್ಮ ಪಾಪಗಳು ಕಡಿಮೆ ಆಗ್ತಾ ಬರುತ್ತೆ. ಅದರಲ್ಲಿ ನಮ್ಗೆ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಲು ಸಾಧ್ಯ ಆಗುತ್ತೆ ಅಂತೇಳಿ ನೋಡ್ಬೋದು. ಇದು 10ನೇ ಶ್ಲೋಕದಿಂದ 16ನೇ ಶ್ಲೋಕ. ಪ್ರವರ್ತಿತಂ ಚಕ್ರಂ. ಮತ್ತೆ ಉದಾಹರಣೆಯಿಂದ ಹೇಳಿ. ಯದ್ಯದಾಚರತಿ ಶ್ರೇಷ್ಠ 17ರಿಂದ 35 ಶ್ಲೋಕ. ಅಂದ್ರೆ ಲೀಡರ್ ಆದವ ಹೇಗಿರ್ಬೇಕು ಅಂತ ಹೇಳುವಂಥದ್ದು ಇಲ್ಲಿ ತಿಳಿಸಿದ್ದಾರೆ. ಮತ್ತೆ ಶ್ರೇಷ್ಠ ಶತ್ರು ಅಂದ್ರೆ ಇಹ ವೈರಿನಂ. ಇದು 36ರಿಂದ 43ನೇ ಶ್ಲೋಕದವರೆಗಿದೆ. ಯಾವ್ದಾದ್ರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು.